that schedule every day. Right. So ಇದನ್ನ ನನಗೆ ಅರಿವಾಗಕ್ಕೆ ಐ ಥಿಂಕ್ ಇಟ್ ಟುಕ್ ಮೀ ಸಮ್ ಟೈಮ್. ಓಕೆ, ದಿಸ್ ಇಸ್ ದ ಲೆವೆಲ್ ಆಫ್ ಸೀನಿಯರ್ಸ್ ಐ ವಾಂಟ್. ಸೊ ನನಗೆ ಅರಿವಾಗಿತ್ತು. ಸೊ ಆಸ್ ಎ ಆಸ್ಪಿರೆಂಟ್ ನೀವೇನ್ ಮಾಡಬೇಕು, ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ನಿಮ್ಮ ಸೀರಿಯಸ್ನೆಸ್ ಎಲ್ಲಿಂದ ಬರುತ್ತೆ ಅಂತ. ಸೊ ಈ ಗ್ರೂಪ್ ಒನ್ ಅಟ್ ಇನಿಷಿಯಲ್ ಸ್ಟೇಜ್ ದೇ ಐ ಥಿಂಕ್ ಐ ಲರ್ನ್ ಫ್ಯೂ ಥಿಂಗ್ಸ್ ವೇರ್ ಓಕೆ ಅವರಿಂದ ನಾನು ತಗೊಂಡೆ, ದಿಸ್ ವಾಸ್ ಲ್ಯಾಕಿಂಗ್ ಇನ್ ಮೀ, ಅವರಿಂದ ನಾನು ತಗೊಬೇಕು. ಲೈಕ್ ಕನ್ಸಿಸ್ಟೆನ್ಸಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಯು ಶುಡ್ ಫೋಕಸ್ ಆನ್ ರೀಡಿಂಗ್. ಹಾಗೆ ಯು ಶುಡ್ ಹ್ಯಾವ್ ದಟ್ ಬ್ಯಾಲೆನ್ಸ್ ಇನ್ ಪ್ರಿಪರೇಷನ್. ಓಕೆ, every Sunday, second half, for us it is used to be a non-study day. Revision day anta revision day illa. Enjoyment day. Second half I think it was more of a relaxing day. 6.5 days we used to study. That half day was maybe like I felt it was a relaxing day. So ಆ balance na I understood it was my necessity. ಅದೇ ತರ ನೀವು as a aspirant ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟ್ರೆಂತ್, ವೀಕ್ನೆಸ್, ಟ್ರೈ ಟು ಓವರ್ಕಮ್ ದಟ್ ವೀಕ್ನೆಸ್. ಸೊ ನಿಮ್ ವೀಕ್ನೆಸ್ ಏನಾದ್ರೂ ಆಗಿರ್ಬೋದು, ಆಸ್ ಎ ಆಸ್ಪಿರೆಂಟ್ ನಿಮಗೆ ಮಾತ್ರ ಗೊತ್ತಿರುತ್ತೆ, ಜನರಲ್ ಆಗಿ ಇರುತ್ತವೆ, ಬಟ್ ಆಸ್ ಎ ಆಸ್ಪಿರೆಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ವೀಕ್ನೆಸ್ ಇಸ್. ಆಮೇಲೆ ಹೌ ದ ಮೆಂಟರ್ಶಿಪ್ ರೋಲ್ ಪ್ಲೇಸ್ ಇನ್ ದಿಸ್ ಎಕ್ಸಾಮಿನೇಷನ್? ಯಾಕಂದ್ರೆ ಈಗ ನಾವು ಕೂಡ, ನೀವು ಆಸ್ ಅ ಮೆಂಟರ್ ನಮಗೆ ಎಷ್ಟೊಂದು ಹುಡುಗರಿಗೆ ಹೆಲ್ಪ್ ಮಾಡಿದ್ರಿ ಆಸ್ ಅ ಗೈಡೆನ್ಸ್. ಇವನ್ ಐ ಆಲ್ಸೋ ವರ್ಕ್ ಆಸ್ ಅ ಮೆಂಟರ್. ಆದ್ರೆ ನಮ್ ಹುಡುಗರಿಗೆ ಗೊತ್ತಿಲ್ಲ ಈ ಮೆಂಟರ್ ಅಂದ್ರೆ ಏನು, ಏನಿದು ಆಕ್ಚುಲಿ ಎಸೆನ್ಸ್, ಎಷ್ಟರ ಮಟ್ಟಿಗೆ ನಾವು ಇದ್ರ ಮೇಲೆ ರಿಲೈ ಆಗ್ಬೋದು, ನಿಮ್ಮ ಒಪಿನಿಯನ್? ಮೆಂಟರ್ಶಿಪ್ ಐ ಥಿಂಕ್ ಡಿಪೆಂಡ್ಸ್ ಅಪಾನ್ ದ ಆಸ್ಪಿರೆಂಟ್ ಆಗಿ. ಈ ಲೈಫಲ್ಲಿ ಎಲ್ಲರಿಗೂ ಗೈಡ್ ಮಾಡೋರು ಒಬ್ರು ಇರಲೇಬೇಕು. ಇಫ್ ಅಟ್ ಆಲ್ ಯು ಆರ್ ಕೇಪಬಲ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಐ ಹವ್ ಮೇಡ್ ಎ ಮಿಸ್ಟೇಕ್ ಅಂಡ್ ಐ ನೋ ವಾಟ್ ದಟ್ ಮಿಸ್ಟೇಕ್ ಇಸ್ ಅಂಡ್ ಐ ಕ್ಯಾನ್ ಓವರ್ಕಮ್ ದಟ್ ಇನ್ ಎ ಪಾಸಿಟಿವ್ ವೇ, ಐ ಥಿಂಕ್ ಇಟ್ ಇಸ್ ಗುಡ್. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಈ ಸಿಚುಯೇಷನ್ ಬರೋದಿಲ್ಲ. ಯಾಕೆಂದ್ರೆ ಸಿಲೆಬಸ್ ಇಸ್ ಸೋ ಯೂಜ್, ಮೆಟೀರಿಯಲ್ಸ್ ಆರ್ ಸೋ ಮೆನಿ. ಸೊ ನೀವು ಏನೇ ಕೋಚಿಂಗ್ ತಗೊಂಡ್ರು, ಲೈಕ್ ಹಿಂಗೆ ಏನೇ ಪ್ರಿಪರೇಷನ್ ಮಾಡ್ತಾ ಇದ್ರು, if you don't have some sort of mentorship, either in terms of a senior or a faculty or an institute or a group of friends, then you will struggle because plus minus ಗೊತ್ತಾಗಬೇಕಲ್ಲ, ನೀವೇನ್ ತಪ್ಪು ಮಾಡ್ತಾ ಇದ್ದೀರಾ, ಇಲ್ಲ ನೀವೇನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಅವ್ರೇನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ, ಅವ್ರೇನ್ ತಪ್ಪು ಮಾಡ್ತಾ ಇದ್ದಾರೆ, ಅದು ಗೊತ್ತಾದಾಗಷ್ಟೇ ಯು ವಿಲ್ ಬಿ ಏಬಲ್ ಟು ಫೈನ್ ಟು ಯುವರ್ ಪ್ರಿಪರೇಷನ್. ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಮೆಂಟರ್ಶಿಪ್. ಸೊ ನಾ ಹೇಳ್ದಂಗೆ ನಿಮ್ ಸೀನಿಯರ್, ಇಫ್ ಅಟ್ ಆಲ್ ಯು ಇಮಿಡಿಯೇಟ್ ಸೀನಿಯರ್ ಎನಫ್ ಅಂಡ್ ಹೂ ಹ್ಯಾಸ್ ಸಫಿಷಿಯಂಟ್ ಟೈಮ್, ಹೂ ಹ್ಯಾಸ್ ಕ್ಲಿಯರ್ಡ್ ದ ಎಕ್ಸಾಮ್, ಅವ್ರು ಮೆಂಟರ್ಶಿಪ್ ಕೊಡ್ತಾರೆ ಅಂದ್ರೆ ಇಟ್ ಈಸ್ ಒನ್ ಸಾರ್ಟ್ ಆಫ್ ಮೆಂಟರ್ಶಿಪ್. ಇಟ್ ಈಸ್ ಅಡ್ವಾಂಟೇಜ್, ಯಾಕಂದ್ರೆ ಅವ್ರಿಗೊಂದು ಪ್ಲಸ್ ಮೈನಸ್ ಅವಾಗ ತಾನೇ ಸೆಲೆಕ್ಟ್ ಆಗಿರ್ತಾರೆ, ಗೊತ್ತಿರುತ್ತೆ. ದೆನ್ ಆಸ್ ಅ ಫ್ರೆಂಡ್ಸ್ ಅಲ್ಲಿ ಇಫ್ ಯು ವೆರಿ ಗುಡ್ ಸರ್ಕಲ್ ಹೂ ಆರ್ ಫೋಕಸ್ಡ್ ಆನ್ ಪ್ರಿಪರೇಷನ್, ದೆನ್ ದಿನ ಪೂರ್ತಿ ಯಾರು ಓದಕ್ಕಾಗಲ್ಲ. ನೀವು 7 ಗಂಟೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು, 7:30 ಮಾಡಿದ್ರು, ಯು ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಟೈಮ್, ದೆನ್ ದೇರ್ ವಿಲ್ ಬಿ ಟೀ ಟೈಮ್, ಆಫ್ಟರ್ ಲಂಚ್ ಟೈಮ್ ಇರುತ್ತೆ, ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಟೈಮ್ ಇರುತ್ತೆ, ಡಿನ್ನರ್ ಟೈಮ್ ಇರುತ್ತೆ. ಸೊ ಈ ಟೈಮಲ್ಲಿ ಇಫ್ ಅಟ್ ಆಲ್ ಯು ಆರ್ ನಾಟ್ in your own home where you are preparing by yourself and you are staying in PG or room and studying in a library, ಅಲ್ಲಿ ನಿಮಗೆ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಅಲ್ಲಿ ಡಿಸ್ಕಷನ್ ಮಾಡ್ತೀರಾ. ಆ ಡಿಸ್ಕಷನ್ ಮಾಡೋದ್ರಲ್ಲಿ ಯು ವಿಲ್ ಗೆಟ್ ಸಮ್ ಔಟ್ಪುಟ್ ಫ್ರಮ್ ದಟ್ ಡಿಸ್ಕಷನ್. ಇಟ್ಸ್ ನಾಟ್ ಆಲ್ವೇಸ್ ನಾಲೆಜ್, ಇಟ್ಸ್ ಅಬೌಟ್ ಅವೇರ್ನೆಸ್. ಓಕೆ, ಇಟ್ಸ್ ಜನರಲ್ ಆಗಿ ನಾನೇ ನನ್ನ ಫ್ರೆಂಡ್ಸ್ ಇರ್ಬೇಕಾದ್ರೆ ಕೇಳ್ತಾ ಇದ್ದೆ, ಕ್ಯೂರಿಯಾಸಿಟಿ ಯಾವುದೋ ಒಂದು ಲೈಕ್ ಓದ್ಬೇಕಾದ್ರೆ ಡೌಟ್ ಇರುತ್ತೆ, ಐ ಜಸ್ಟ್ ಆಸ್ಕ್ ಹಿಂಗಿದೆ ಸಿನಾರಿಯೋ ಲೈಕ್ ಹೆಂಗೆ ಅಂತ. ಇಟ್ಸ್ ನಾಟ್ ಪ್ರಿಪರೇಷನ್, ಇಟ್ ಈಸ್ ಅ ಡಿಸ್ಕಷನ್. ದೇ ವಿಲ್ ಗಿವ್ ಸಮ್ ಪರ್ಸ್ಪೆಕ್ಟಿವ್ ಆರ್ ಸಮ್ ಆನ್ಸರ್. ಐ ಥಿಂಕ್ ಅದು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡುತ್ತೆ. ಒಂದು ಸೆಕೆಂಡ್, ಐ ಥಿಂಕ್ ಇಟ್ ವಿಲ್ ಗಿವ್ ಅನ್ ಅವೇರ್ನೆಸ್. ಓಕೆ, ದೇ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ ಫ್ರಮ್ ದಿಸ್ ಆಂಗಲ್, ಬಟ್ ನಾನು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿರಲಿಲ್ಲ. ಸೊ ಎವ್ರಿ ಟೈಮ್ ವೆನ್ ಯು ಟ್ರೈ ಟು ಲೈಕ್ ನಾಟ್ ಅಂಡರ್ಸ್ಟ್ಯಾಂಡ್ ಎ ಟಾಪಿಕ್, ನೀವು ಬೇರೆ ಆಂಗಲ್ ಇಂದ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಯುವರ್ ಓನ್ ಇಂಟೆಲಿಜೆನ್ಸ್ ಇನ್ಕ್ರೀಸಸ್, ಮತ್ತೆ ಹಂಗೆ ಪ್ರಿಪರೇಷನ್ ಚೆನ್ನಾಗುತ್ತೆ. ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ನಾವು ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ ಜಸ್ಟ್ ಆಡಿಯನ್ಸ್ಗೆ ಒಂದು ಮಾಹಿತಿ, ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಲ್ಲಿ ಹಲವಾರು ರೀತಿಯ ಎಕ್ಸಾಮ್ಸ್ ಗಳನ್ನ ಮಾಡ್ತಾರೆ. ಆಸ್ ಆಫ್ ನಾವು ನಿಮ್ಗೆ ಗೊತ್ತಿರಲಿ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ UPSC ಒಂದು ಸಂಸ್ಥೆ ಇದೆ, ಅದು ಇಂಡಿಯಾ ಲೆವೆಲ್ ಅಲ್ಲಿ ಎಕ್ಸಾಮ್ ಮಾಡ್ತಾರೆ. ಕರ್ನಾಟಕ ಲೆವೆಲ್ KAS ಎಕ್ಸಾಮ್ ನ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ರಿಲೇಟೆಡ್ KPSC ಅವರು ಮಾಡ್ತಾರೆ. ಸೊ ಇದು ಟಾಪ್ ಮೋಸ್ಟ್ ಲೆವೆಲ್ ಪೋಸ್ಟ್ ಇವು 2 ಸಂಸ್ಥೆಗಳು ಮಾಡ್ತಾರೆ. ನಮ್ಮ ನವೀನ್ ಅವರು ಕೂಡ KAS ಆಫೀಸರ್ ಆದವರು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಈಗ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ AC ಕಮರ್ಷಿಯಲ್ ಟ್ಯಾಕ್ಸ್, ಆಲ್ಮೋಸ್ಟ್ 5 ವರ್ಷ ಸರ್ವಿಸ್ ಆಗಿದೆ. ನವೀನ್, ಈಗ ಒಂದು ಕ್ವಶನ್ ಏನಂದ್ರೆ, ಈ ನೀವು UPSC ಮೇನ್ಸ್ ಬರ್ದಿದ್ರಿ, KAS ಕೂಡ ಆಫೀಸರ್ ಆಗಿದ್ರಿ. ಈಗ ಆಸ್ ಆಫ್ ನಾವು UPSC ನಲ್ಲಿ ಆಪ್ಷನಲ್ ಅಂತ ಇದೆ, ನಮಗೆ KAS ನಲ್ಲಿ ಆಪ್ಷನಲ್ ಅಂತ ಇಲ್ಲ, ರೈಟ್? ಈಗ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ UPSC ಗೆ ಮತ್ತೆ KAS ಗೆ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದ್ದೀನಿ. ಈಗ ಆಸ್ ಅ ಆಸ್ಪಿರೆಂಟ್ ನಾನು ಹೆಂಗ್ ಪ್ರಿಪರೇಷನ್ ಮಾಡಬೇಕು, ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು ನಿಮ್ ಪ್ರಕಾರ? UPSC ಮತ್ತೆ KPSC ಎರಡು ಮಾಡಬೇಕಾದ್ರೆ ದೇರ್ ವಿಲ್ ಬಿ ಬೋತ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಇನ್ ದ ಸೆನ್ಸ್, UPSC ಪ್ರತಿ ವರ್ಷ ಎಕ್ಸಾಮ್ ಇರೋದ್ರಿಂದ ಯುವರ್ ಪ್ರಿಪರೇಷನ್ ಇಸ್ ಕಂಟಿನ್ಯೂಸ್ ಇನ್ ನೇಚರ್. ಸೊ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗ್ತೀರಾ, ಮೇನ್ಸ್ಗೂ ಪ್ರಿಪೇರ್ ಆಗ್ತೀರಾ. ಇಫ್ ಮೈನ್ಸ್ ಕ್ಲಿಯರ್ಸ್ ದೆನ್ ನೀವು ಇಂಟರ್ವ್ಯೂ ಆದ್ಮೇಲೆ ಸೆಲೆಕ್ಟ್ ಆದರೆ ಇಟ್ಸ್ ಗುಡ್. ಇಫ್ ಅಟ್ ಆಲ್ ಇಟ್ ಡಸಂಟ್ ಹ್ಯಾಪನ್, ಯು ಅಗೇನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫಾರ್ ಪ್ರಿಲಿಮ್ಸ್. ನೆಕ್ಸ್ಟ್ ಇಯರ್ ಪ್ರತಿ ವರ್ಷ ಇಟ್ ಇಸ್ ಎವ್ರಿ ಸೈಕಲ್ ಇಸ್ ಕಂಟಿನ್ಯೂಸ್ ಇನ್ ನೇಚರ್. ಬಟ್ KPSC ಅಷ್ಟು ಫ್ರೀಕ್ವೆಂಟ್ ಆಗಿ ಎಕ್ಸಾಮ್ ಆಗ್ತಾ ಇಲ್ಲ, ಸೊ ಇಟ್ ಇಸ್ ಅ ಡಿಸ್ಅಡ್ವಾಂಟೇಜ್. ಅಟ್ ದ ಸೇಮ್ ಟೈಮ್, ವೆನ್ ದ ನೋಟಿಫಿಕೇಶನ್ ಕಮ್ಸ್ ಅಂಡ್ ಯು ಸ್ಟಾರ್ಟ್ ಪ್ರಿಪೇರಿಂಗ್, ಯು ಟ್ರೈ ಟು ಮ್ಯಾಚ್ ದ ಡೇಟ್ಸ್ ವಿತ್ ದ UPSC. ಸಪೋಸ್ ಪ್ರಿಲಿಮ್ಸ್ ಡೇಟ್ UPSC ಪ್ರಿಲಿಮ್ಸ್ ಡೇಟ್ ಆದ ತಕ್ಷಣ ನಿಮ್ದು 1 ತಿಂಗಳಲ್ಲಿ KPSC ಪ್ರಿಲಿಮ್ಸ್ ಇದ್ರೆ
ಇಟ್ ಇಸ್ ಗುಡ್, ಯು ಕ್ಯಾನ್ ಅಟೆಂಪ್ಟ್ ಬೋತ್ ಬಿಕಾಸ್ ಮೇನ್ಸ್ ಆಗ್ಬಿಡುತ್ತೆ UPSC, ಅದಾದ್ಮೇಲೆ ಒಂದು 2-3 ಮಂತ್ಸ್ ನಂಗೆ ಗೊತ್ತಿದೆ ಗ್ಯಾಪ್ ಸಿಗುತ್ತೆ KPSC ಬರೋಕ್ಕೆ. ಸೊ ಯುವರ್ ಪ್ರಿಪರೇಷನ್ ವಿಲ್ ಬಿ ಕಂಟಿನ್ಯೂಸ್. ಸೊ ಇಲ್ಲೂ ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತೀರಾ, ಅಲ್ಲೂ ಮೇನ್ಸ್ ಪ್ರಿಪೇರ್ ಆಗ್ತೀರಾ, ಮತ್ತೆ ಎಕ್ಸ್ಟ್ರಾ 1.5 ಮಂತ್ 2 ಮಂತ್ಸ್ ಇರುತ್ತೆ KPSC ಮೇನ್ಸ್ ಪ್ರಿಪೇರ್ ಆಗೋಕ್ಕೆ. ಸೊ ಕಂಟಿನ್ಯೂಟಿ ಇರುತ್ತೆ. ಬಟ್ ಇಫ್ UPSC ಮೇನ್ಸ್ ಟೈಮಲ್ಲಿ KPSC ಪ್ರಿಲಿಮ್ಸ್ ಬಂತು ಅನ್ಕೊಳ್ಳಿ, ದೆನ್ ಯು ಶುಡ್ ಡಿಸೈಡ್ ಯಾವ್ದು ಪ್ರಯಾರಿಟಿ ಯಾವುದು ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ಅದು ನೀವು ಯಾವ ಎಕ್ಸಾಮ್ಗೆ ಫೋಕಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಜಾಸ್ತಿ ಮ್ಯಾಟರ್ ಆಗುತ್ತೆ. ಸೊ ಒಂದು ಕುತೂಹಲ ನನಗೆ, ನೀವು UPSC ಮೇನ್ಸ್ ಬರ್ದ್ರಿ, ಇಂಟರ್ವ್ಯೂ ಕೊಟ್ಟಿದ್ರಿ, ಇಲ್ಲೂ ಸೆಲೆಕ್ಷನ್ ಆದ್ರಿ, ವಾಸ್ ದೇರ್ ಎನಿ ಪ್ಲಾನ್ ಬಿ? ನಾನು ಆಕ್ಚುಲಿ ಕೇಳಕ್ ಮಾಡಿದ್ದೆ, ಜಸ್ಟ್ ಈಗ ಏನೋ ಒಂದು ಕೇಳ್ಬೇಕು ಅನಿಸ್ತಾ ಇದೆ ನಮ್ಮ ಆಡಿಯನ್ಸ್ ಮುಂದೆ. ಏನಾದ್ರು ಪ್ಲಾನ್ ಬಿ ಅಂತ ಅನ್ಕೊಂಡಿದ್ರ? ಆಯ್ತು KSC ಇಂಟರ್ವ್ಯೂ ಕೊಟ್ಟಿದ್ರಿ, ಆಗ್ಲಿಲ್ಲ ಅಂದ್ರೆ ಅಲ್ಲ, ಎನಿ ಥಾಟ್ಸ್? ಆಲ್ ಪ್ರಾಕ್ಟಿಕಾಲಿಟಿ ಹೇಳ್ಬೇಕು ಅಂದ್ರೆ ದೇರ್ ವಾಸ್ ನೋ ಪ್ಲಾನ್ ಬಿ. But at the same time, if I think now, okay, if I would have not clear, what would I have done? I think I have no answer for that. Because ನಾನು ಯಾವತ್ತೂ ಆ ಆಂಗಲ್ ಅಲ್ಲಿ ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಇನ್ನ ಅಟೆಂಪ್ಟ್ಸ್ ಇತ್ತು ನಿಮ್ದು UPSC? I completed all my attempts. ಅಂದ್ರೆ KS ಆದಾಗ ಮುಗಿದಿತ್ತು? KS ಆದ್ಮೇಲೆ ಮತ್ತೆ 2 ಅಟೆಂಪ್ಟ್ ಆಗಿಲ್ಲ. ಬಿಕಾಸ್ ಐ ರಿಮೆಂಬರ್ ನೀವು ಒಂದು ಆಡಿಯನ್ಸಿಗೆ ಹೇಳಬೇಕಿತ್ತು ಏನಂದ್ರೆ, ನವೀನು ಆಫೀಸ್ ಹೋಗ್ತಾ ಇದ್ರು, ಆಲ್ಮೋಸ್ಟ್ ಪ್ರೊಫೆಷನರಿ ಪೀರಿಯಡ್ ನಲ್ಲಿ ಇದ್ರು, ಮುಗಿಲಿಕ್ಕೆ ಬಂತಾ ಇತ್ತು, ಕೋವಿಡ್ ಆದ್ಮೇಲೆ ಇದು. ಇನ್ನು ಬೆಳಿಗ್ಗೆ 9 ಗಂಟೆಗೆ ಹೋಗೋರು ಆಫೀಸ್ಗೆ, 5:30, 6:30, 7 ಗಂಟೆಗೆ ಬರೋರು, ಬಂದು ಸುಸ್ತಾಗಿ ಮಲ್ಗೋರು. ಅವರು ಆಕ್ಚುಲಿ ಓದ್ತಾ ಇದ್ದಿದ್ದು UPSC ಮೇನ್ಸ್ ಬರೆಯುವಾಗ ಐ ಥಿಂಕ್ ಒಂದು 3 ರಿಂದ 4 ಅವರ್, ಅದು ಡೌಟ್ ಅಲ್ವಾ? 2 ರಿಂದ 3 ಅವರ್ ಅಷ್ಟೇ. 2 ಅಟೆಂಪ್ಟ್ ಆಗಿಲ್ಲ. ಲೈಕ್ ಇದು ನಾನು ಸೆಲೆಕ್ಟ್ ಆಗಿದ್ದು 2015 ಬ್ಯಾಚ್. ಏನಾಯ್ತು, 16 ಅಲ್ಲಿ ಮೇನ್ಸ್ ಕೊಟ್ಟು 17 ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. 17 ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. ಸೊ ಐ ಡಿಂಟ್ ಕ್ಲಿಯರ್, ಫೈನಲ್ ಲಿಸ್ಟ್ ಅಲ್ಲಿ ಬರಲಿಲ್ಲ. ಸೊ ನೆಕ್ಸ್ಟ್ ಪ್ರಿಲಿಮ್ಸ್ ಕೊಟ್ಟೆ, ಇಮಿಡಿಯೇಟ್ಲಿ ದೇರ್ ವಾಸ್ ಐ ಥಿಂಕ್ 10 to 15 days ಗ್ಯಾಪ್ ಬಿಟ್ವೀನ್ ನನ್ನ ಫೈನಲ್ ರಿಸಲ್ಟ್ UPSC ರಿಸಲ್ಟ್ ಬಂದಿದ್ದಕ್ಕೂ UPSC ನೆಕ್ಸ್ಟ್ ಪ್ರಿಲಿಮ್ಸ್ ದೇರ್ ವಾಸ್ 10 to 15 days ಗ್ಯಾಪ್. ಸೊ ಸಿನ್ಸ್ ಇಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್ ವೇರ್ ಐ ವೆಂಟ್ ಟು ಇಂಟರ್ವ್ಯೂ, ಲೈಕ್ ಸ್ವಲ್ಪ ಲೋಡ್ ಆನ್ ಆಯ್ತು ಅನ್ಸುತ್ತೆ. ಸೊ ಐ ಲಾಸ್ಟ್ ಮೈ ಪ್ರಿಲಿಮ್ಸ್ ಬೈ 1.5 marks in that time. So maybe good or bad, at the same time this prelims came. So now I was completely focused on KPSC prelims, and ಆ ವರ್ಷ KPSC ಮೇನ್ಸ್ ಡಿಸೆಂಬರ್ ಅಲ್ಲಿ ಆಯ್ತು. ಸೊ ಐ ವಾಸ್ ಕಂಪ್ಲೀಟ್ಲಿ ಫೋಕಸ್ಡ್. ಸೊ ನನಗೆ ಡಿವಿಯೇಷನ್ ಅನ್ನೋದಿರಲಿಲ್ಲ, ಬಿಕಾಸ್ ಐ ಹ್ಯಾಡ್ ಟೈಮ್, ಸಫಿಷಿಯಂಟ್ ಟೈಮ್ ಫಾರ್ ನೆಕ್ಸ್ಟ್ ಮೈ ಪ್ರಿಲಿಮ್ಸ್ ಟು ಬಿ ಪ್ರಿಪೇರ್ಡ್. ಯಾಕಂದ್ರೆ ಯೂಶಲಿ ಮೇ ಇಲ್ಲ ಜೂನ್ ಅಲ್ಲಿ ಆಗುತ್ತೆ KPSC ಪ್ರಿಲಿಮ್ಸ್. ಸೊ ನನಗೆ 1 ವರ್ಷದಲ್ಲಿ ಲೈಕ್ ಪ್ರಿಲಿಮ್ಸ್ ಇದಾಯ್ತು, KPSC ಮತ್ತೆ ಮೇನ್ಸ್ ಬರೆದ್ಬಿಟ್ಟೆ. ಸೊ ಐ ಥಿಂಕ್ ನನಗೆ ಎಲ್ಲೂ ಕಾನ್ಫ್ಲಿಕ್ಟ್ ಅನ್ನೋ ಸಿಚುಯೇಷನ್ ಬರಲಿಲ್ಲ. ಇಟ್ಸ್ ಗುಡ್ ಆರ್ ಬ್ಯಾಡ್, ಐ ಡೋಂಟ್ ನೋ. ಐ ಥಿಂಕ್ ಐ ಆಮ್ ಲಕ್ಕಿ ಇನ್ ದಟ್ ವೇ. ಈಗ ಏನಾದ್ರು ಚಾನ್ಸ್ ಸಿಕ್ಕರೆ, ಯಾಕಂದ್ರೆ ಯೂಶಲಿ ಎಷ್ಟೊಂದು ಜನ ನೋಡಿದೀವಿ ತಹಸೀಲ್ದಾರ್ ಆಗಿರ್ತಾರೆ, ಅಂತವ್ರು ಕೂಡ ಅಟೆಂಪ್ಟ್ಸ್ ಮತ್ತೆ ಬರೀತಾರೆ. ನಿಮ್ಗೆ ಆತರ ಏನಾದ್ರು ಪ್ಲಾನ್ ಇದೆನಾ? ಮತ್ತೆ ಬರೀಬೇಕು? ಐ ಥಿಂಕ್ all my attempts have been over. With respect to KPSC, think this is ನನ್ನ ಜರ್ನಿ ಮೋಸ್ಟ್ಲಿ ಎಂಡ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಬಿಕಾಸ್ ಆಲ್ಮೋಸ್ಟ್ ನೀವು ಈಗಾಗಲೇ ಗ್ರೂಪ್ ಎ ಸರ್ವಿಸ್ ಅಲ್ಲಿ ಇದ್ರಿ. ಸೊ ಐ ಥಿಂಕ್ ಆಫ್ಟರ್ 2-3 years you'll become DCCT ಅಲ್ವಾ? ಲಾಸ್ಟ್ 20 seconds ಕಟ್ ಮಾಡಿ ಆಯ್ತಾ? 20 seconds ಕಟ್ ಮಾಡಿ. ಐ ಥಿಂಕ್ ಓಕೆ, ಒಂದು ನಿಮಿಷ. ಅಂದ್ರೆ ಇನ್ಮೇಲೆ KS ಅಟೆಂಪ್ಟ್ಸ್ ಬರೆಯಲ್ಲ, ಯಾಕಂದ್ರೆ ಈಗಾಗಲೇ ಗ್ರೂಪ್ ಎ ಸರ್ವಿಸ್ ACCT ಆಗಿದ್ರಿ. ಐ ಥಿಂಕ್ ಇನ್ a few 5 years or 6 years down the line ಅದು ಬೇಡ, DC ಬೇಡ ಅಲ್ವಾ? ಓಕೆ, ಇದು ಕಟ್ ಮಾಡಿ. ಲಾಸ್ಟ್ 35 seconds. 35 seconds. ಏನೇನು ಅವೆನ್ಯೂಸ್ ಇದೆ ಕೇಳ್ಬಿಡ್ತೇನೆ. ನೆಕ್ಸ್ಟ್ ಏನೇನು ನಿಮ್ದು ಹರಾರ್ಕಿ ಇದೆ? ಅಲ್ಲ ಅದೇನು ಬೇಡ, ಜಸ್ಟ್ ಹರಾರ್ಕಿ ಹೇಳ್ಬೋದಲ್ಲ? ಅಲ್ಲ ಅದು ಮತ್ತೆ ಡಿಪಾರ್ಟ್ಮೆಂಟ್ ಬಂದಿರ್ತೀನಿ. ಓಕೆ, ಸಾರಿ, ಲಾಸ್ಟ್ 40 seconds ಕಟ್ ಮಾಡಿ. ಸೊ ಈಗಾಗಲೇ ನೀವು KS ಆಫೀಸರ್ ಇದ್ರಿ, ಗ್ರೂಪ್ ಎ ಆಫೀಸರ್, ಅದೇನು ಅವಶ್ಯಕತೆ ಇರೋದಿಲ್ಲ. ನಮ್ಗೆ ಇನ್ನೊಂದು ಕ್ವಶನ್, ಈಗ ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದೆರಡು ಮಾಹಿತಿಯನ್ನ ನಮಗೆ ಹೇಳ್ಬೋದಾ? Okay. Our department is Commercial Tax Department. Basically, the department functions with respect to the GST Act, Goods and Service Act. So, ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಂಗ್ ಇರುತ್ತೆ. We have front end office called LGST, Local Goods Service and Tax Office. ಅದಾದ್ಮೇಲೆ we have an audit wing and enforcement wing. So, basically ಈ wings ಇರ್ತವೆ. So, every time after every 2 years we will get an opportunity to work in different wings. It is basically the wing of GST. ಇದು ಕಂಪಲ್ಷನ್ ಇರುತ್ತಾ ನವೀನ್? ಎವ್ರಿ 2 years ಶಫಲ್ ಆಗೋದು ಏನು? ಇಸ್ ಇಟ್ ನಾಟ್ ಮ್ಯಾಂಡೇಟರಿ? ಇಟ್ಸ್ ನಾಟ್ ಕಂಪಲ್ಷನ್. ಡಿಪಾರ್ಟ್ಮೆಂಟ್ಸ್ ಈಸ್ ವೇರ್ ವಿ ಹ್ಯಾವ್ ವರ್ಕ್ಡ್ ಅಂಡ್ ದೇ ಟ್ರಾನ್ಸ್ಫರ್ ಅಸ್. ಅಂದ್ರೆ ನನಗೆ ಇಲ್ಲೊಂದು ಕ್ವಶನ್ ಇದೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಜನರಲ್ ಆಗಿ. ಓಕೆ, ಒಂದು 10 seconds ಕಟ್ ಮಾಡಿಬಿಡಿ. ನಾನು ಏನು ಕೇಳಬೇಕಂತಿದ್ದೆ ಅಂದ್ರೆ, GST ಅಂತ ಬಂದಾಗ SGST CGST ಇದೆ, ಅದು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಆ ಥರ. ಲಾಸ್ಟ್ ಒಂದು 20 seconds ಕಟ್ ಮಾಡಿ, ಈಗ ನಾನು ಮಾತಾಡ್ತೀನಿ. ಈಗ ನವೀನ್, GST ಅಂತ ಬಂದಾಗ ನಂಗೊಂದು ಪ್ರಶ್ನೆ ಇದೆ. ಯಾಕಂದ್ರೆ ನಾವು ಓದುವಾಗ GST ಬಿಲ್ ಪಾಸ್ ಆಗಿತ್ತು, ಅವಾಗ 3 ಟೈಪ್ ಆಫ್ GST ನಾವು ನೋಡಿದ್ವಿ: CGST, SGST, IGST ಅಂತ. ಈಗ ಸೆಂಟರ್ GST ಮತ್ತೆ ಸ್ಟೇಟ್ GST, ಅದ್ರಲ್ಲಿ ನೀವು ಯಾವ್ದು ಮ್ಯಾನೇಜ್ ಮಾಡ್ತೀರಿ? ಹೌ ಡು ಯು ಕೋಆರ್ಡಿನೇಟ್? GST Act is an all India act, and since federal structure basis ಮೇಲೆ the act has been divided into central GST, state GST, and there is something called integrated GST. ಅಂದ್ರೆ when the transactions happen between the states, we charge, ಅಂದ್ರೆ taxpayers charge IGST ಅಂತಾರೆ. CGST ಅಂದ್ರೆ CGST Act and rules ಅದೇ ಇದೆ. Similarly, every state has its own GST Act, SGST Act.
ಹೌಎವರ್ ವೆನ್ಎವರ್ ದ ಟ್ಯಾಕ್ಸ್ ಪೇಯರ್ ಇಸ್ ಪೇಯಿಂಗ್ ದ ಟ್ಯಾಕ್ಸ್, ಅಲ್ಲಿ ನೀವು ಬಿಲ್ ಅಲ್ಲಿ ನೋಡ್ಬೇಕಾದ್ರೆ CGST SGST ಎರಡು ಇರುತ್ತೆ. ದೇ ಶುಡ್ ಚಾರ್ಜ್ ಇಟ್ ಬಿಕಾಸ್ ದ ಆಕ್ಟ್ ಮ್ಯಾಂಡೇಟ್ಸ್ ಇಟ್. ಅದೆರಡು ಏನಕ್ಕೆ ಚಾರ್ಜ್ ಮಾಡ್ತಾರೆ ಅಂದ್ರೆ CGST ಇಟ್ಸ್ ಅ ಸಪರೇಟ್ ಆಕ್ಟ್, SGST ಇಟ್ಸ್ ಅ ಸಪರೇಟ್ ಆಕ್ಟ್, ಬಟ್ ಬೋತ್ ಕಾನ್ಸ್ಟಿಟ್ಯೂಟ್ಸ್ GST. ಓಕೆ. ಸೊ ಈಕ್ವಲಿ CGST 9% ಹಾಕ್ತಾರೆ, SGST 9% ಹಾಕ್ತಾರೆ, ಇಲ್ಲ 6 ವಾಟ್ ಎವರ್ ದೇ ಈಕ್ವಲಿ ಬಿ ಚಾರ್ಜ್ಡ್. ಸೆಗ್ರಿಗೇಷನ್ ಏನಕ್ಕೆ ಅಂದ್ರೆ ಸಿನ್ಸ್ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ದೇರ್ ಆರ್ 2 ಡಿಫರೆಂಟ್ ಆಕ್ಟ್ಸ್. ಕರೆಕ್ಟ್. ನವೀನ್, ಈಗ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀವಿ, ನೆಕ್ಸ್ಟ್ ಒಂದು ಸೆಗ್ಮೆಂಟ್ ಹೋಗೋಣ. ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಜರ್ನಿ ಆಫ್ ಸಿವಿಲ್ ಸರ್ವಿಸಸ್. ಯಾಕಂದ್ರೆ ಪರ್ಸನಲ್ ಲೈಫು ಇಂಪಾರ್ಟೆಂಟ್, ಇವನ್ ಪ್ರೊಫೆಷನಲ್ ಲೈಫ್ ಇಂಪಾರ್ಟೆಂಟ್. ಸೊ ಹೌ ಡು ಯು ಮ್ಯಾನೇಜ್, ನವೀನ್, ಬಿಕಾಸ್ ಯು ಆರ್ ಆಲ್ಸೋ ಹ್ಯಾವಿಂಗ್ ಮೆನಿ ಕಮಿಟ್ಮೆಂಟ್ಸ್ ಅಪಾರ್ಟ್ ಫ್ರಮ್ ದ ಪ್ರೊಫೆಷನಲ್ ಲೈಫ್? ಹೌ ಡು ಯು ಮ್ಯಾನೇಜ್ ದಿಸ್? I think in that terms, I think my work-life balance in our department will be good, I feel, because it is almost simplified. Act has been made our work simplified. At the same time, government jobs are not so easy as people think. Okay. That I can say. Okay. ಕೆಲಸ ಮಾಡಬೇಕು, ಉದ್ದೇಶ ಚೆನ್ನಾಗಿರ್ಬೇಕು, ಅಂಡ್ ಎವ್ರಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವೇರ್ ಎವರ್ the staff or officers are working, everyone will have a responsibility, who is responsible and accountable in their work, and they are answerable to their seniors. So ಇದು ಎಲ್ಲ ಗೌರ್ಮೆಂಟ್ ಜಾಬ್ ಅಲ್ಲೂ ಇರುತ್ತೆ. It is just that where you will have the interaction with the public and like you will be able to do something to the society ಅನ್ನೋ ಒಂದು like advantages ಗೆ I think you should put an effort. So government job ಗೆ that I feel in work life balance it is okay, good, I think we can manage. ಓಕೆ. ಇನ್ನೊಂದು ಒಂದು ಪ್ರಶ್ನೆ, ನಿಮ್ಮ ರೆಗ್ಯುಲರ್ ಡೇ ಟು ಡೇ ಆಕ್ಟಿವಿಟೀಸ್ ಬಗ್ಗೆ. ಈಗ ಒಬ್ಬ ಅಸಿಸ್ಟೆಂಟ್ ಐ ಆಮ್ ಸಾರಿ, ಲಾಸ್ಟ್ 10 ಸೆಕೆಂಡ್ಸ್ ಕಟ್ ಮಾಡಿ ಸರ್. ನವೀನ್, ಒಂದು ಕ್ವಶನ್ ಏನಂದ್ರೆ, ನಿಮ್ಮ ಡೇ ಟು ಡೇ ಲೈಫ್ ಆಸ್ ಅ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಯಾವ ತರ ಇರುತ್ತೆ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್? Now I think my life is a fair bit simple. Okay. Early morning, fresh up, a little bit of exercise, go to the office by 10:15. Ali ivaga as now I am working in audit wing. So audit wing ali it's more of a desk job, and we'll audit the companies where they submit their books, and ಅವ್ರು ಕಟ್ಟಿರೋ GST ಅಲ್ಲಿ ಇಲ್ಲ ಅವ್ರು ಫೈಲ್ ಮಾಡಿರೋ ರಿಟರ್ನ್ಸ್ ಅಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಕಂಡುಹಿಡಿದು ಅವ್ರಿಗೆ ಟ್ಯಾಕ್ಸ್ ಪೇಗೆ ಇಂಟಿಮೇಟ್ ಮಾಡ್ತೇವೆ. ಈವ್ನಿಂಗ್ ಹೋಮ್, ದೆನ್ ಹ್ಯಾವ್ ಸಮ್ ಟೈಮ್ ವಿತ್ ದ ಫ್ಯಾಮಿಲಿ, ಡಿನ್ನರ್. I think this is the life almost as of now. ಓಕೆ. ನವೀನ್, ಆಸ್ ಅ KAS ಆಫೀಸರ್, ನಾಟ್ ಆಸ್ ಅ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ನಮ್ಮ ಹುಡುಗರಿಗೆ, ನಮ್ಮ ಯಂಗ್ ದ ಎನರ್ಜೆಟಿಕ್ ವಿಂಗ್ ಇನ್ನೇನು KAS ಎಕ್ಸಾಮ್ ಬರೀತಾ ಇದೆ ಅವ್ರಿಗೆ, ಒಂದು KAS ಎಕ್ಸಾಮ್ ಅಂದ್ರೆ ಯಾವ್ಯಾವ ತರ ಹುದ್ದೆಗಳಿರ್ತವೆ, ಏನೇನು ಪ್ರಿಫರೆನ್ಸಸ್ ಇನ್ ಜನರಲ್ ಆಗಿ ನಾವು ಯೋಚನೆ ಮಾಡಬೇಕು, ನಿಮ್ಮ ಒಪಿನಿಯನ್? I think every KPSC notification will have different requirements based on ಯಾವ ಡಿಪಾರ್ಟ್ಮೆಂಟಲ್ ವೇಕೆನ್ಸಿ ಇರ್ತವೆ ಅನ್ನೋದ್ರ ಮೇಲೆ ನೋಟಿಫಿಕೇಶನ್ ಹೋಗುತ್ತೆ. ಜನರಲ್ ಪ್ರಿಫರೆನ್ಸ್ ವುಡ್ ಬಿ ಆಲ್ವೇಸ್ ಲೈಕ್ ಎವ್ರಿಬಡಿ ಗಿವ್ಸ್ AC ರೆವೆನ್ಯೂ ಫಸ್ಟ್ ಕೊಡ್ತಾರೆ, ಅದಾದ್ಮೇಲೆ ಪ್ರಯಾರಿಟಿ ಬೇಸಿಸ್ ಮೇಲೆ DYSP, ತಹಸೀಲ್ದಾರ್, ನಮ್ಮ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್, CPO, ಸಮ್ ಅದರ್ ಪೋಸ್ಟ್ ಲೈಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ಟ್ರೆಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಐ ವುಡ್ ಸೇ ಇಟ್ ಈಸ್ ದ ಇಂಡಿವಿಜುವಲ್ ಪ್ರಿಫರೆನ್ಸ್. ನೀವು ಆ ಜಾಬ್ ಬಗ್ಗೆ ಅಟ್ಲೀಸ್ಟ್ ಬೇಸಿಕ್ ಐಡಿಯಾ ಹಾಕೊಂಡು then you try to fill your application whenever you're trying to fill the application. So aspirants ಏನು ಹೇಳ್ತೀನಿ ಅಂದ್ರೆ, ಎಲ್ಲರಿಗೂ ಎಲ್ಲ ಪೋಸ್ಟ್ ಬಗ್ಗೆ ಗೊತ್ತಿರಲ್ಲ. ನಾನು ನನ್ನ ಲಿಸ್ಟ್ ಆದಾಗ I relied on my friends application. So basically I knew some 6-7 posts, like ಇದ್ರ ಬಗ್ಗೆ ಐಡಿಯಾ ಇತ್ತು ನನಗೆ. ಅದಾದ್ಮೇಲೆ ನನಗೆ ಅಷ್ಟು ಐಡಿಯಾನೂ ಇರಲಿಲ್ಲ. ದೆನ್ ವಿ ಡಿಂಟ್ ಹ್ಯಾವ್ ಮಚ್ ಲೈಕ್ ಯಾರ ಜೊತೆ ಇದನ್ನ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ನಂಗೆ ಅಷ್ಟು ಮೇಬಿ ವಿ ಲ್ಯಾಕ್ ದಟ್. ನೌ ಐ ಥಿಂಕ್ ಯು ಹ್ಯಾವ್ access, like you can talk to many seniors because the topper stocks ಎಲ್ಲದರಲ್ಲೂ whenever you find in YouTube you'll get to know what is topper stocks. And application ಹಾಕಬೇಕು ಅಂದ್ರೇನೆ you have a YouTube video saying that application ಅಲ್ಲಿ ಇಂಥ ಆಪ್ಷನ್ಸ್ ಬರ್ತವೆ, ಇಂಥ ಪೋಸ್ಟ್ ಇರುತ್ತೆ. Now you have that facility. So ಇಷ್ಟೆಲ್ಲ ಇರಬೇಕಾದ್ರೆ ಐ ಥಿಂಕ್ ಯು ಕ್ಯಾನ್ ಡೂ ಎ ಬಿಟ್ ಮೋರ್ ರಿಸರ್ಚ್. ಓಕೆ, ನಿಮ್ಮ ಪರ್ಸನಾಲಿಟಿಗೆ, ನಿಮ್ಮ ರಿಕ್ವೈರ್ಮೆಂಟ್ಗೆ ವಿಚ್ ಜಾಬ್ ಸೂಟ್ಸ್ ಯು, ವೇರ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಮೋರ್ ಅಂಡ್ ವರ್ಕ್ ಮೋರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹ್ಯಾವ್ ಬಿಟ್ ಮೋರ್ ಇಂಟ್ರಾಕ್ಷನ್ಸ್, ಅವೇರ್ನೆಸ್ ಅಂಡ್ ದೆನ್ ಫೈಲ್ ಅಪ್ಲಿಕೇಶನ್. ಓಕೆ. ನವೀನ್, ಈಗ ನಾವು ಪ್ರಿಪರೇಷನ್ ಮಾಡುವಾಗ ನಮಗೆ ಟೆಸ್ಟ್ ಸೀರೀಸ್ ಎಲ್ಲ ಬರಿತಾ ಇದ್ವಿ, ಫೀಡ್ಬ್ಯಾಕ್ ಟು ಸಮ್ ಎಕ್ಸ್ಟೆಂಟ್ ಸಿಗ್ತಾ ಇತ್ತು. ನಿಮ್ಮ ಒಪಿನಿಯನ್, ಈಗ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದುವರಿತಾ ಇದೆ, ಮೋಸ್ಟ್ ಆಫ್ ದ ಪೀಪಲ್ ರಿಲೈ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಪ್ರಿಪರೇಷನ್ಗೆ ಟು ವಾಟ್ ಎಕ್ಸ್ಟೆಂಟ್ ಇಟ್ ವೇ ಹೆಲ್ಪ್ ಯು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐ ಥಿಂಕ್ ಇನ್ನ ನೇಸೆಂಟ್ ಸ್ಟೇಜ್ ಅಲ್ಲಿ ಇದೆ, ಬಟ್ ಎನಿವೇ ಮೆಟೀರಿಯಲ್ ಇಸ್ ಅವೈಲೇಬಲ್ ಆನ್ಲೈನ್. ಎಲ್ಲ ಮೆಟೀರಿಯಲ್ ಆನ್ಲೈನ್ ಇರುತ್ತೆ. ವಾಟ್ ಎವರ್ ಯು ಗೂಗಲ್ ಸರ್ಚ್ ಇಟ್, you will get 100 websites for the same topic. But as of small interaction I had with artificial intelligence like Grok or ChatGPT, I could say ನೀವು ಏನೇ ಸ್ಪೆಸಿಫಿಕ್ ಆಗಿ ಕ್ವಶನ್ ಹಾಕಿದ್ರೆ ಸ್ಪೆಸಿಫಿಕ್ ಆನ್ಸರ್ ಕೊಡುತ್ತೆ. ಸೊ ಇಫ್ ಯು ಹ್ಯಾವ್ ಎಕ್ಸಾಕ್ಟ್ ಡೌಟ್ ವಾಟ್ ಯು ವಾಂಟ್, ಇಫ್ ಯು ಟೈಪ್ ಇಟ್, ಐ ಥಿಂಕ್ ಅದೇ ಫ್ರೇಮ್ ವರ್ಕ್ ಅಲ್ಲಿ ಅದು ಆನ್ಸರ್ ಕೊಡುತ್ತೆ. ಆ ಪರ್ಸ್ಪೆಕ್ಟಿವ್ ಅಲ್ಲಿ ಯು ಕ್ಯಾನ್ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಕ್ಲಿಯರ್ ಯುವರ್ ಡೌಟ್ಸ್
or have more bit of elaborative explanation on the topics. However, if at all you want to improve your answer writing or content, it will help. But answer writing only when you write, your answer will improve. ಓಕೆ. There is no other solution. ಇಲ್ಲಿಗೆ ಸ್ಟಾಪ್ ಮಾಡಿ, ನಾನು ಹೇಳ್ತೀನಿ ಆಮೇಲೆ ಕಂಟಿನ್ಯೂ ಮಾಡಿ. ನವೀನ್, ಜಸ್ಟ್ ನೀವೇನು ಪ್ರಮೋಷನ್ ಮಾಡಬೇಡಿ. ಒಂದು ಏನು ಹೇಳಿದ್ರಿ ಅಲ್ಲ, ನಾವೊಂದು GPT ರೆಡಿ ಮಾಡಿದ್ದೀವಿ. ನೀವು ಆನ್ಸರ್ ಏನಾದ್ರು ಸ್ಕ್ಯಾನ್ ಮಾಡಿ ಹಾಕಿದ್ರೆ Okay. ಟಾಪರ್ ಆನ್ಸರ್ ಕಾಪಿ ಫೀಡ್ ಮಾಡಿದ್ದೀವಿ ಇದರಲ್ಲಿ. ಒಂದು ನಿಮಿಷ. ಓಕೆ, ಆಮೇಲೆ ತೋರಿಸ್ತೇನೆ. As of now, ಚೆನ್ನಾಗಿ ಬಂತಲ್ಲ. ಹಾಂ, ಇದೆಲ್ಲ ಸಪ್ಪರ ಬಂದಿದೆ. ಒಂದು ನಾವೇನು ಮಾಡಿದ್ದೇವೆ ಹೇಳ್ತೇನೆ, ಅಂದರೆ ಜಸ್ಟ್ ಒಂದು ರೆಫರೆನ್ಸ್ ಅಷ್ಟೇ, ನೀವು ಟಾಪರ್ ಅಂತ ಹೇಳೋದ ಅವಶ್ಯಕತೆ ಇಲ್ಲ. ಈ ಥರ ಇದ್ರೆ ಇಟ್ ಈಸ್ ಗುಡ್ ಅಂತ ನಿಮ್ಮ ಒಪಿನಿಯನ್ ಅಷ್ಟೇ. ನಾವೇನು ಮಾಡಿದ್ದೀವಿ ಅಂದರೆ UPSC ಟಾಪರ್ ಕಾಪೀಸ್ನೆಲ್ಲ ಫೀಡ್ ಮಾಡಿ, UPSC ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ, ಮಿನಿಮಮ್ ಮ್ಯಾಕ್ಸಿಮಮ್ 5 ಮಾರ್ಕು, ಅವರೇಜ್ ಇದ್ರೆ 3 ಮಾರ್ಕು, ಆ ಥರ ಎಲ್ಲ ಫೀಡ್ ಮಾಡಿ GPT ರೆಡಿ ಮಾಡಿದ್ದೀವಿ. UPSC ವ್ಯಾಲಿಟರ್ ಅಂತ, ಐ ಮೀನ್ ಜಸ್ಟ್ ನೀವು ಮಾಡಿದ್ದೀರಾ? ನಾವು ಮಾಡಿದ್ವಿ. ಸೊ ಇಲ್ಲಿ ಏನಂದ್ರೆ ಯು ಕ್ಯಾನ್ ಜಸ್ಟ್ ಮೆನ್ಷನ್, ಇಟ್ ವಿಲ್ ಆಕ್ಟ್ ಎಸ್ ಅ ಮೆಂಟರ್. ಮಾಡೆಲ್ ಆನ್ಸರ್ ಏನಾದ್ರು ಬೇಕಿದ್ರೆ ನಿಮ್ಗೆ ಸಿಗುತ್ತೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಅಷ್ಟೇ. ಅದೊಂದು ಎಲ್ಲರೂ ಆ್ಯಡ್ ಮಾಡ್ತಾರೆ ನೋಡಿ. ಸಮ್ ಗೈಡೆನ್ಸ್ ಫಾರ್ ಆಸ್ಪಿರೆಂಟ್ಸ್ ಅಂತ ಲಾಸ್ಟ್ ಈಗ ಫ್ಲೋ ಹೋಗ್ತಾ ಇತ್ತಲ್ಲ ಅದಕ್ಕೆ. ಅಲ್ಲ, ಇವಾಗ ನನಗೆ ಅದು ಟಾಪಿಕ್ ಗೊತ್ತಿಲ್ಲ. ನಾನು ಅಂದ್ರೆ ಏನು ಹೇಳ್ತೀನಿ, ನೀವು ಆನ್ಸರ್ ಬರ್ದು ಏನಾದ್ರು ಹಾಕಿದ್ರೆ ಅಂತಿಕೊಳ್ಳಿ, ಅಪ್ಲೋಡ್ ಮಾಡಿದ್ರೆ ನಮ್ಮ UPSC 10 ಕ್ವಶನ್ಸ್ ಅಂದ್ರೆ 20 ಶೀಟ್ಸ್ ನಾನು ಹೊಡೆದು ಹಾಕಿದೆ ಅಂದ್ರೆ ಎಲ್ಲದ್ರದ್ದು ಅನಾಲಿಸಿಸ್ ಮಾಡಿಬಿಟ್ಟು ಕೊಡ್ತದೆ. ಯಾವ ಆ್ಯಪ್ ಅದು? ನಮ್ದು GPT ಇದೆ, ಟಾಪರ್ ಅಂತಾನೆ ಇದೆ ಇವ್ರದ್ದು. ಇವರೇ ಮಾಡಿದ್ದಾರೆ GPT. ಇಲ್ಲಿದೆ ನೋಡಿ, ಆಕ್ಚುಲಿ ಇದೆ. ಕರೆಂಟ್ ಅಫೇರ್ ಮಾಸ್ಟರಿಂಗು ಇದೇ ಥರ ಅಪ್ಲೋಡ್ ಮಾಡೋದಿಲ್ಲ. ಅಪ್ಲೋಡ್ ಇಲ್ಲ ಇದೆ. ಒಂದು ನಿಮಿಷ. SI ವ್ಯಾಲೆಟ್ರಾ ಇದು? SI ವ್ಯಾಲೆಟ್ರಿಗೆ ಈಗಾಗಲೇ ನಾವು ಫೀಡ್ ಮಾಡಿದೆ 125 ಫಾರ್ ಎವ್ರಿ. ಇದು ಸ್ಟ್ಯಾಂಡರ್ಡ್ ಇಷ್ಟಿದೆ. ನಾನೇನು ಮಾಡ್ತೀನಿ, ಒಂದು ನನ್ನ ಫೋಟೋ ಇದ್ರೆ ಇಲ್ಲಿ ಅಪ್ಲೋಡ್ ಮಾಡಿದ್ರೆ, ಬಟ್ ಅದು ಎವ್ಯಾಲ್ಯೂಯೇಷನ್ ಆಲ್ರೆಡಿ ಮ್ಯಾನ್ಯುವಲ್ ಅಲ್ಲ. ಇಟ್ಸ್ ಅಂದ್ರೆ ದಿಸ್ ಇಸ್ ಲೈಕ್ ಸೆಕೆಂಡ್ ಲೇಯರ್ ಆಫ್ ಇವ್ಯಾಲ್ಯೂಯೇಷನ್. ಅಂದ್ರೆ ನಾವು ಆಸ್ ಅ ಮೆಂಟರ್ ಫೀಡ್ಬ್ಯಾಕ್ ಕೊಡ್ತೀವಿ, ಅದು ಬಿಟ್ಟು ಟ್ರೈ ಮಾಡ್ತೀನಿ ನೋಡಿ. ಇಟ್ ಕಮ್ಸ್ ಟು ಯು. ಅದಂದ್ರೆ ನಾಟ್ ಆಸ್ ಅ ಪ್ರಮೋಷನ್, ನಾನು ಹೇಳ್ತೀನಿ ಹಿಂಗೆ ಮಾಡಿದೀವಿ ಅಂತ. ಈ ತರ ಕೊಟ್ರೆ ಇಫ್ ಇಟ್ ಇಸ್ ಆಸ್ ಅ ಸೆಕೆಂಡ್ ಲೇಯರ್ ಆಫ್ ಇವ್ಯಾಲ್ಯೂಯೇಷನ್, ಇಟ್ ಇಸ್ ಗುಡ್ ಅಷ್ಟೇ. ಜಸ್ಟ್ ಇದು SI, ಇದು ಆನ್ಸರ್ ಇವ್ಯಾಲ್ಯೂಟರ್. ಓಕೆ ಓಕೆ, ಆನ್ಸರ್ ಇವ್ಯಾಲ್ಯೂಟರ್ ಅಂತ GS 1 2 3 4. ಇಫ್ ಇಟ್ ಕಮ್ಸ್ ಓಕೆ ಅಷ್ಟೇ. ಇಲ್ಲಿಂದ ಕಂಟಿನ್ಯೂ ಮಾಡಿ ಆಯ್ತಾ, 10 ಸೆಕೆಂಡ್ಸ್ ಆದ್ಮೇಲೆ. ಸೊ ನಾನು ಕೇಳ್ತೀನಿ ಖುಷಿ. ಓಕೆ, ಸಾರಿ. ಈಗ ನೆಕ್ಸ್ಟ್ 5 ಸೆಕೆಂಡ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡಿ ಆಯ್ತಾ. ಈಗ AI ಅಂತ ಬಂದಾಗ ನವೀನ್, ಒಂದಷ್ಟು ನಾವು ಟ್ರೈ ಮಾಡಿದ್ವಿ. ಏನಂದ್ರೆ ಈ ನಾರ್ಮಲ್ GPT-ದಲ್ಲಿ ರ್ಯಾಂಡಮ್ ಆಗಿ ಆನ್ಸರ್ ಕೊಡ್ತದೆ. ನಮ್ಮ GPT-ದಲ್ಲಿ ನಾವು ಈಗಾಗಲೇ ಟ್ರೈನ್ ಮಾಡಿ ಹಾಕಿದ್ವಿ. ಸೊ ಎವ್ರಿ GS ಪೇಪರ್, GS 1 2 3 4 ಪ್ಲಸ್ SI, ನಾವು ಈಗಾಗಲೇ ಆನ್ಸರ್ನ ನೀವು ಫೋಟೋ ಹೊಡೆದು ಹಾಕ್ಬಿಟ್ರೆ ಮೆಂಟರ್ಶಿಪ್ ಜೊತೆಗೆ ಇದು ಸೆಕೆಂಡ್ ಲೇಯರ್ ಆಫ್ ಇವ್ಯಾಲ್ಯೂಯೇಷನ್ ನಿಮಗೆ ಫೀಡ್ಬ್ಯಾಕ್ ಕೊಡುತ್ತೆ. ಸೊ ಅದನ್ನ ಈಗಾಗಲೇ ನೋಡಿದ್ರಿ ನೀವು, ಹೆಂಗೆ ಅನಿಸ್ತು ಅದು ಐಡಿಯಾ? ಫೀಲ್ ಇದು ಅಡ್ವಾನ್ಸ್ಡ್ ವರ್ಷನ್ ಆಫ್ ಪ್ರಿಪರೇಷನ್ ಅಂತ ನಾನು ಹೇಳ್ಬೋದು. ಬಿಕಾಸ್ ನಮ್ಮ ಟೈಮಲ್ಲಿ ನಾವು ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಬೇಕಂದ್ರೆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಬೇಕಿತ್ತು. ಮತ್ತೆ ಅಲ್ಲೋಗಿ ಟೆಸ್ಟ್ ಸೀರೀಸ್ ಮಾಡೋರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ದೆನ್ ವಿ ಯೂಸ್ ಟು ಇಂಟರಾಕ್ಟ್, ಟೇಕ್ ಎ ಫೀಡ್ಬ್ಯಾಕ್. ಸೊ ದಟ್ ವಾಸ್ ನನ್ನ ಪ್ರಿಪರೇಷನ್ ಟೈಮಲ್ಲಿ ದಟ್ ವಾಸ್ ದ ಇಂಟ್ರಾಕ್ಷನ್ ಬಿಟ್ವೀನ್ ಟೆಸ್ಟ್ ಸೀರೀಸ್ ಇಲ್ಲ ನಮ್ಮ ಆನ್ಸರ್ ಹಿಂಗೆ ಎವ್ಯಾಲ್ಯೂಯೇಟ್ ಆಗ್ತಾ ಇದೆ ನಾವು ತಿಳ್ಕೊಳ್ತೀವಿ. ಥಿಂಕ್ ದಿಸ್ ಈಸ್ ಒನ್ ಗುಡ್ ಅಪ್ಡೇಟೆಡ್ ವರ್ಷನ್ ವೇರ್ ಸ್ಟೂಡೆಂಟ್ಸ್ ವಿಲ್ ಬಿ ಹ್ಯಾಪಿಯರ್. ಅಂದ್ರೆ ಅವರೇ ಅಪ್ಡೇಟ್ ಮಾಡಿ ದೆನ್ ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ದ ಆನ್ಲೈನ್ ಅಲ್ಲಿ ಹೆಂಗೆ ಅವ್ರದ್ದು ಅನಾಲಿಸಿಸ್ ಆಗ್ತಾ ಇದೆ ಅಂತ. ಬೇಸ್ಡ್ ಆನ್ ದಟ್ ಅಂಡ್ ಅಗೇನ್ ಅದ್ರ ನೋಡ್ಬಿಟ್ಟು ಇಫ್ ದೇ ಆರ್ ಸ್ಯಾಟಿಸ್ಫೈಡ್, ಇಟ್ಸ್ ಗುಡ್. ಇನ್ನ ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ದೇ ಶುಡ್ ಆಕ್ಚುಲಿ 1-to-1 ಕಮ್ಯುನಿಕೇಶನ್ ಮಾಡಿದ್ರೆ ಒಳ್ಳೇದು ಅಂತ. ಆಕ್ಚುಲಿ ವಾಟ್ ವಿ ಡೂ ಇಸ್ 1-to-1 ನೀವು ಹೇಳಿದ್ರಿ, ಮೆಂಟರ್ಶಿಪ್ ಆಗುತ್ತೆ, ಇವ್ಯಾಲ್ಯೂಯೇಷನ್ ಆಗುತ್ತೆ, ಮ್ಯಾನ್ಯುವಲ್ ಇವ್ಯಾಲ್ಯೂಯೇಷನ್. ಆಫ್ಟರ್ ದಟ್ ದಿಸ್ ಇಸ್ ಲೈಕ್ ಆಡ್ ಆನ್. ಯಾರಾದ್ರೂ ಇದ್ರೆ ಜಸ್ಟ್ ದೇ ಕ್ಯಾನ್ ಗೋ ಅಂಡ್ ಡೂ ದಿಸ್ ಸೊ ದಟ್ ದೇ ಗೆಟ್ ಅ ಬೆಟರ್ ವರ್ಷನ್ ಆಫ್ ಆನ್ಸರ್ ರೈಟಿಂಗ್. ನೀವು ಹೇಳಿದ್ರಿ ನಮಗೆ ನಾರ್ಮಲ್ ಆನ್ಸರ್ ಶೀಟ್ ಸಿಕ್ತಿತ್ತು, ಇಟ್ಸ್ ಲೈಕ್ ಸೆಕೆಂಡ್ ಲೇಯರ್ ಆಫ್ ಇವ್ಯಾಲ್ಯೂಯೇಷನ್. I think students can make good use of that. I wish them success in this what we call new method of trying something for the students. Yes, thank you. ನವೀನ್, ನಾನು ನಿಮ್ಮ ಹತ್ರ ಅವಾಗಲೂ ಕೇಳಬೇಕು ಅನ್ಕೊಂಡಿದ್ದೆ, ಏನಂದ್ರೆ ನೀವು ಮಾಡಿದ ಏನಾದ್ರು ಮಿಸ್ಟೇಕ್ಸ್ ನಿಮ್ಮ ಪ್ರಿಪರೇಷನ್ ಅಲ್ಲಿ ಇದೆನಾ, ಸೊ ದಟ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ಈ ತರ ಮಾಡಬೇಡ್ರಪ್ಪ ಅಂತ ನಮ್ಮ ಆಸ್ಪಿರೆಂಟ್ಸಿಗೆ ಹೇಳೋದಕ್ಕೆ. ಅದು ನಾನು ಮೊದಲೇ ಹೇಳ್ದಂಗೆ ಫಸ್ಟ್ 3 years like I would say not mistake. I was not aware of how things are and what is the level of preparation that was wanted, not what ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಕೆ ಸ್ವಲ್ಪ ನಂಗೆ ಟೈಮ್ ಬೇಕಾಯ್ತು. ಅದು ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಮೇಕಿಂಗ್, ಐ ಥಿಂಕ್. ಬಿಕಾಸ್ ವಾಟ್ ಯು ಡೂ ಈಸ್ ಒನ್ಸ್ ನೀವೇನೋ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ತೀರಾ, ಡಿಗ್ರಿ ಮಾಡಿದ ತಕ್ಷಣ ಡೈರೆಕ್ಟ್ಲಿ ಜಂಪ್ ಟು ಪ್ರಿಪರೇಷನ್. ದೇರ್ ಆರ್ 2, ಐ ಥಿಂಕ್ ಒಂದು 2 ತರ ಆಗ್ಬೋದು. ಒಂದು ಯು ವಿಲ್ ಬಿ ಅವೇರ್ ಆಫ್ ವಾಟ್ ಯು ವಾಂಟ್ ಟು ಡೂ, ಆರ್ ಇಮಿಡಿಯೇಟ್ಲಿ ಜಿಗಿದ್ಬಿಟ್ಟು ಓಕೆ ನಾ ಇದು ಮಾಡ್ತೀನಿ ಅಂತ. ಆ ಇಂಜಿನಿಯರಿಂಗ್ ಇಲ್ಲ ಏನೋ ಒಂದು ಡಿಗ್ರಿ ಫ್ಲೋ ಇರುತ್ತಲ್ಲ ನಿಮ್ಮ ಮೈಂಡ್ ಸೆಟ್, ಅದು ಕಂಟಿನ್ಯೂ ಆಗುತ್ತೆ. ಸೊ ನನ್ನ ಮಿಸ್ಟೇಕ್, ಐ ಥಿಂಕ್ ದಟ್ ವಾಸ್ ದ ಥಿಂಗ್ ಐ ಡಿಡ್ ಅಟ್ ದಟ್ ಟೈಮ್. Now if I look back into that, I feel that was the mistake. But ಅದೊಂದು ಮಿಸ್ಟೇಕ್ ಆಯ್ತು. ದೆನ್ ಐ ಫೀಲ್
you should be ready for next attempt always. Okay. Accept the mistakes. Accept the mistakes, Update yourself. update yourself, and be ready for the next attempt, because it is a huge competition, and whatever the hard work you do, that 1% matters, where that all things should go towards your side. Correct. ಅದು ಆಗಿಲ್ಲ ಅಂದ್ರೆ, ಬಿಕಾಸ್ ಜನರಲ್ ಹೇಳ್ತೀನಿ, ಇಂಟರ್ವ್ಯೂ ಹೋಗ್ತೀರಾ, ಯು ಆರ್ ಪ್ರಿಪೇರ್ಡ್ ವೆರಿ ವೆಲ್, ಬಟ್ ಒನ್ ಕ್ರಾಸ್ ಕ್ವಶನ್ ವಿಲ್ ಬ್ಯಾಫಲ್ ಯು ಅಂಡ್ ಯು ಲೂಸ್ 10 to 20 ಮಾರ್ಕ್ಸ್ ಆನ್ ದಟ್ ಜಸ್ಟ್ ಕ್ವಶನ್. ಬಟ್ ನೀವು ಆಚೆ ಬಂದು ನಿಮ್ಗೆ ಗೊತ್ತು, I should have not told like that, or not, I should have answered it in a better way, but you have lost 20 marks and you might miss out on the list. Correct. Or not get a good post. So ಈ ಪಾಸಿಬಿಲಿಟಿನ ತಲೆಗೆ ಇಟ್ಕೊಂಡು ನೆಕ್ಸ್ಟ್ ಅಟೆಂಪ್ಟ್ ಗೆ ರೆಡಿ ಆಗಬೇಕು. ಕರೆಕ್ಟ್. ಅಂದ್ರೆ ಓಕೆ, ಇನ್ನು 15 ದಿನದಲ್ಲಿ ಹೋಗುತ್ತೆ, ಇಲ್ಲ ಒಂದ್ 2 ತಿಂಗಳು ಪ್ರಿನ್ಸ್ ಬರುತ್ತೆ. ಸೊ ಯು ಶುಡ್ ಬಿ ರೆಡಿ ಫಾರ್ ದಟ್ ಸೈಕಲ್. ಅದೊಂದು. ದೆನ್ ಐ ಫೀಲ್ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಡೇ. ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಡೇ. ಜಾಸ್ತಿ ಏನ್ ಮಾಡ್ಬೇಕು ಅಂತೇನಿಲ್ಲ, 1 day, 1 hour, 2 hours, 3 hours. ಕರೆಕ್ಟ್. Whatever is your limit, focus on answer writing. First 6 months it will take for time for you to understand what the syllabus is, concepts ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ. ಬಟ್ ಸ್ಟಿಲ್ ಯು ಸಿಂಪಲ್ ನೀವು ಜಿಯೋಗ್ರಫಿಯಲ್ಲಿ ಮಾನ್ಸೂನ್ಸ್ ಓದ್ಕೊಂಡು ಬಂದ್ರೆ, just write an answer on what is basics. Monsoon India, how does the monsoon mechanism work, what is the impact of monsoons. ಇದು ಜನರಲ್. You don't need extra effort to prepare for this. Once understanding ಆದ್ಮೇಲೆ just write it. Their complexity ಏನಿರಲ್ಲ, ಬಟ್ that will help you in starting. Okay, ಆನ್ಸರ್ ರೈಟಿಂಗ್ ಬರೀತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಎಲ್ಲೋ ಒಂದ್ ಕಡೆ ಫಸ್ಟ್ ಸ್ಟೆಪ್ ಹಾಕ್ತೀರಾ. ದೆನ್ ಹೋಗ್ತಾ ನೀವು ಸಿಲೆಬಸ್ ಓದ್ತೀರಾ, ಅರ್ಥ ಮಾಡ್ಕೊಳ್ತೀರಾ. ದೆನ್ ಯು ಸ್ಟಾರ್ಟ್ ರೈಟಿಂಗ್ ದ ಕಾಂಪ್ಲೆಕ್ಸ್ ಕ್ವಶನ್ಸ್. ಆಕ್ಚುಲಿ ನವೀನ್, ನೀವು ಹೇಳಿದ ನಿಜ. ಯಾಕಂದ್ರೆ ಆಸ್ ಅ ಮೆಂಟರ್ ಫ್ಯಾಕಲ್ಟಿ ನಾನು ಎಷ್ಟೊಂದು ಜನ ಹುಡುಗರು ನೋಡ್ತಿದ್ವಿ, ಇಂಜಿನಿಯರಿಂಗ್ ಆಗಿರುತ್ತೆ ಅಥವಾ ಡಿಗ್ರಿ ಆಗಿರುತ್ತೆ, ಬಂದು ಜಾಯ್ನ್ ಆಗಿರ್ತಾರೆ. ಸೊ ಅವ್ರಿಗೆ ಬೇಸಿಕ್ ಬುಕ್ಸ್ ಒಂದ್ ಸ್ವಲ್ಪ NCERT ಅಂತ ಹೇಳ್ತೀವಿ, ಸ್ವಲ್ಪ ನೀವು ಇಂಜಿನಿಯರಿಂಗ್ ಇದ್ದಾಗಲೇ ಅಥವಾ ಡಿಗ್ರಿ ಮಾಡುವಾಗಲೇ ಪ್ರಿಪರೇಷನ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಬಂದಾಗ ಒಂದು ಗೈಡೆನ್ಸ್ ತಗೋತೀರಿ, ಅವಾಗ ಹೆಲ್ಪ್ ಆಗುತ್ತೆ. ನಂಬರ್ 1. ಸೆಕೆಂಡ್ ಏನಂದ್ರೆ, ಅವತ್ತಿನ ಪಾಠ ಏನ್ ಹೇಳ್ತಾರಲ್ಲ ಅವತ್ತೇ ಹೋಗ್ಬಿಟ್ಟು ರಿವಿಷನ್ ಮಾಡಿ ಅವತ್ತೇ ಆನ್ಸರ್ ರೈಟಿಂಗ್ ಮಾಡ್ಕೊಂಬಿಡಿ. ಈ ತರ ಮಾಡಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್ ಆಕ್ಚುಲಿ, ರೈಟ್? ಅವಾಗಲೇ ಒಂದು ಪ್ರಿಪರೇಷನ್ ಚೆನ್ನಾಗಿ ಆಗೋದು, ರೈಟ್? ಸರಿ, ದಟ್ ಇಸ್ ವಾಟ್ ಐ ಸೇ, ಸೀರಿಯಸ್ನೆಸ್ ಇನ್ ಯುವರ್ ಅಟೆಂಪ್ಟ್. ಇಷ್ಟೆಲ್ಲ ಮಾಡಿದ್ರೆ ಅಷ್ಟೇ ಯು ಫೀಲ್ ಓಕೆ, ಐ ಆಮ್ ಸಮ್ ಸಾರ್ಟ್ ಆಫ್ ಸೀರಿಯಸ್. ದಟ್ ಇಸ್ ವೇರ್ ಯು ಶುಡ್ ಹ್ಯಾವ್ ಎ ಪ್ಲಾನ್. ಓಕೆ, ಇಟ್ಸ್ ಎ ಡೈಲಿ ಸ್ಟಡಿಂಗ್, ಡೈಲಿ ರಿವಿಷನ್, ಡೈಲಿ ಆನ್ಸರ್ ರೈಟಿಂಗ್. ಇದು ಕಂಟಿನ್ಯೂಸ್ ಪ್ರೋಸೆಸ್. ಸಮ್ವೇರ್ ಡೌನ್ ದ ಲೈನ್ ಯು ವಿಲ್ ಫೀಲ್ ಬೋರ್ಡ್. ಆ ಬೋರ್ಡ್ ಅನ್ನು ಓವರ್ ಮಾಡಕ್ಕೆ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಹಾಬಿ ಆರ್ ಆಕ್ಟಿವಿಟಿ. ಓಕೆ, ಫ್ರೀ ಟೈಮ್ ಅಲ್ಲಿ ಎನಿ ಆಕ್ಟಿವಿಟಿ, ಬಟ್ ಪ್ರೆಫರ್ ಎ ಫಿಸಿಕಲ್ ಆಕ್ಟಿವಿಟಿ, ರನ್ನಿಂಗ್, ವಾಕಿಂಗ್, ಇಲ್ಲ ಬ್ಯಾಡ್ಮಿಂಟನ್, ಕ್ರಿಕೆಟ್. ಐ ಥಿಂಕ್ ಯು ನಾಟ್ ಗೆಟ್ ಸೋ ಮೆನಿ ಫ್ರೆಂಡ್ಸ್ ನಾವು. ಟೈಮ್ ಸಿಗೋದಿಲ್ಲ, ಫ್ರೆಂಡ್ಸ್ ಸಿಗಲ್ಲ. ಫೀಲ್ ಇಂಡಿವಿಜುವಲ್ ಸ್ಪೋರ್ಟ್ಸ್ ಲೈಕ್ ಬ್ಯಾಡ್ಮಿಂಟನ್, ವಾಲಿಬಾಲ್ ಇಂಥವು ಸಿಗ್ತಾರೆ ಇವಾಗ. ಎನಿವೇ ಯು ಹ್ಯಾವ್ ಅಕ್ಸೆಸಿಬಿಲಿಟಿ ಆಫ್ ಸೋ ಮಚ್ ಅರೌಂಡ್ ಯು. ಥಿಂಕ್ ಪ್ರೆಫರ್ ದಿಸ್ ಥಿಂಗ್ಸ್. ಫ್ರೆಂಡ್ಸ್ ಸಿಗೋಲ್ಲ ಅಂತ ಏನಕ್ಕೆ ಹೇಳಿದ್ರು ಅಂದ್ರೆ, ನಾವು UPSC ಅಥವಾ KS ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಾಗ ಮ್ಯಾಕ್ಸಿಮಮ್ ಟೈಮು ಪ್ರಿಪರೇಷನ್ ಅಲ್ಲಿ ಕೊಡ್ತೀವಿ. ಆ ನಿಟ್ಟಿನಲ್ಲಿ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಸೀರಿಯಸ್ನೆಸ್ ಜಾಸ್ತಿ ಇರಬೇಕು. ಒಂದು ಕ್ರಿಕೆಟ್ ಆಡಕ್ಕೆ ಹೋದ್ರೆ 3 hours 4 hours ವೇಸ್ಟ್ ಆಗುತ್ತೆ. ಅಂಡ್ ಇನ್ನೊಂದು ನನ್ನ ಫ್ರೆಂಡ್ಸ್ ಹೇಳಬೇಕು ಏನಂದ್ರೆ, ನವೀನ್ ಇಸ್ ಅ ವೆರಿ ಗುಡ್ ಬ್ಯಾಡ್ಮಿಂಟನ್ ಪ್ಲೇಯರ್. ಓಕೆ, ನಾವೆಲ್ಲ ಆಡುವಾಗ ಸಖತ್ತಾಗಿ ಚೆನ್ನಾಗಿ ಆಡೋರು. ಇನ್ನು ಕಂಟಿನ್ಯೂ ಮಾಡ್ತಿದ್ದೀರಾ ನವೀನ್? 3 months have taken a gap. Before that, some weekdays twice or thrice I used to go play badminton. ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ನೈಸ್. ನವೀನ್, ನಿಮ್ಮ ಪ್ರಕಾರ ಟಾಪ್ 5 ಟಿಪ್ಸ್ ಫಾರ್ ಆಸ್ಪಿರೆಂಟ್ಸ್ ಇನ್ 1 word or in 1 sentence? Okay, first have clarity in your mind. My first tip is clarity. ಸೀರಿಯಸ್ ಇದೀನಿ ಅಂದ್ರೆ ಸೀರಿಯಸ್ ಇರಲೇಬೇಕು ನೀವು. ಇಟ್ಸ್ ನಾಟ್ ಬಿ ಲೈಕ್ ಓಕೆ, ನಾ ಒಂದಿನ ಸೀರಿಯಸ್ ಇರಲ್ಲ, ತಿಂಗಳಲ್ಲಿ 2 ದಿನ ಸೀರಿಯಸ್ ಇರಲ್ಲ. ಸೊ ಹ್ಯಾವ್ ದಟ್ ಕ್ಲಾರಿಟಿ ಇನ್ ಯುವರ್ ಮೈಂಡ್, irrespective of anything. This is my serious attempt. First attempt is my serious attempt. Second attempt is my serious attempt. The seriousness should continue. Second, that seriousness starts by understanding what the exam needs. So any exam you take, UPSC, KPSC, ಇಲ್ಲ PSI ತಗೊಳ್ಳಿ, ಇಲ್ಲ SSC, CGL ತಗೊಳ್ಳಿ, ಏನೇ ಆದರೂ ಅದರದೇ ಎಕ್ಸಾಮ್ಗೆ ಬೇಕಾಗಿರೋ ಬೇಸಿಕ್ಸ್ ಅನ್ನೋದು ಇರುತ್ತೆ. ಸೊ ಈ ಎಕ್ಸಾಮ್ಗೆ NCERTs ಆಗಿರೋ ಬೇಸಿಕ್ಸ್. ಸೊ try to revise NCERTs as much as possible before jumping into the bigger books. Yes. That will help you in understanding the basic concepts and also ಒಂದು ಕ್ಲಾರಿಟಿ ಅನ್ನೋದು ಇರುತ್ತೆ ಟಾಪಿಕ್ಸ್ ಮೇಲೆ. ಸೆಕೆಂಡ್, ಫಿಕ್ಸ್ಡ್ ಶೆಡ್ಯೂಲ್ ಇಟ್ಕೊಳ್ಳಿ. ಶೆಡ್ಯೂಲ್ ಇನ್ ದ ಸೆನ್ಸ್, ಓಕೆ, ಮಂಡೇ ಟು ವೆನ್ ಯುವರ್ ವೀಕ್ ಸ್ಟಾರ್ಟ್ಸ್ ಬೈ ಮಂಡೇ, ವಾಟ್ ಈಸ್ ಯುವರ್ ಶೆಡ್ಯೂಲ್, ಎಷ್ಟು ಅವರ್ ಓದಬೇಕು, ಯಾವ. ಸೊ ಇದು ಏನು ಗೊತ್ತಾ, ಹಿಂಗೆ ನೀವು 2 ತಿಂಗಳು ಮಾಡಿಬಿಟ್ರೆ 3rd month ಯು ಡೋಂಟ್ ನೀಡ್ ಟು ಸೆಟ್ ಯುವರ್ ಟೈಮ್ ಟೇಬಲ್. ಯುವರ್ ಟೈಮ್ ಟೇಬಲ್ ಇಸ್ ಸೆಟ್ ಸಬ್ಕಾನ್ಷಿಯಸ್ಲಿ. ಎದ್ದೇಳಬೇಕು, ಹೋಗ್ತಾ ಇದ್ದೀನಿ, ಇವತ್ತು ಈ ಸಬ್ಜೆಕ್ಟ್ ಓದ್ತೀನಿ, ಇದ್ರ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ದೆನ್ ಹ್ಯಾವ್ ಸಮ್ ಟೈಮ್ ವಿತ್ ದ ಫ್ರೆಂಡ್. ಈ 2 ತಿಂಗಳು ನೀವು ಮಾಡಿದ್ರೆ ದಟ್ ಹ್ಯಾಬಿಟ್ ಕಂಟಿನ್ಯೂಸ್. ಬಟ್ ಫಸ್ಟ್ 2 months ಟ್ರೈ ಟು ಫ್ರೇಸ್ ಯುವರ್ ಟೈಮ್ ಟೇಬಲ್. ಥರ್ಡ್ ನಾನು ಏನು ಹೇಳ್ತೀನಿ, ಅದೇ ಫಸ್ಟ್ ಹೇಳ್ದಂಗೆ ಸ್ಟಾರ್ಟ್ ಯುವರ್ ಆನ್ಸರ್ ರೈಟಿಂಗ್ ವೆರಿ ಅರ್ಲಿ. ಸೊ ಯಾಕೆಂದ್ರೆ ಫಸ್ಟ್ ರೌಂಡ್ ಈಸ್ ಆಬ್ಜೆಕ್ಟಿವ್, ಲಾಟ್ ಆಫ್ ಎಫರ್ಟ್ ಹಾಕ್ತೀರಾ, ಕ್ಲಿಯರ್ ಆಗ್ತಾರೆ. ಬಟ್ ಸಬ್ಜೆಕ್ಟಿವ್ ಈಸ್ ವೇರ್ ಯುವರ್ ಸ್ಕಿಲ್ಸ್ ಅಂಡ್ ಆನ್ಸರ್ ರೈಟಿಂಗ್ ಮ್ಯಾಟರ್ಸ್. ಬಿಕಾಸ್ ಕಂಟೆಂಟ್ ಎಲ್ಲ ಕಡೆ ಇದೆ. ಹೌ ಡಸ್ ಯುವರ್ ಆನ್ಸರ್ ಡಿಫ್ರೆನ್ಶಿಯೇಟ್ ಫ್ರಮ್ ಯುವರ್ ಕಾಂಪಿಟೇಟಿವ್ ಆನ್ಸರ್ಸ್?
ಈಸ್ ದ ಮೈನರ್ ಆನ್ಸರ್ ರೈಟಿಂಗ್ ಸ್ಕಿಲ್ ಯು ಇಂಪ್ರೂವ್ ಎವ್ರಿ ಡೇ. ಇವಾಗ ನಾನು ಫಸ್ಟ್ ಟಾಪಿಕ್ ಹೇಳ್ದಂಗೆ how does a monsoon mechanism work? I to write the same answer, my competitor also write the same answer, because ಎಲ್ಲ ಕಡೆ ಅದೇ ಕಂಟೆಂಟ್ ಇದೆ. ನಿಮ್ಮ ಆನ್ಸರ್ ರೈಟಿಂಗ್ ಅವ್ರ ಆನ್ಸರ್ ರೈಟಿಂಗ್ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡುತ್ತೆ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಆಸ್ ಸಿಂಪಲ್ ಆಸ್ ರೈಟಿಂಗ್ ಎ ಸ್ಮಾಲ್ ರೆಪ್ರೆಸೆಂಟೇಟಿವ್ ಡಯಾಗ್ರಾಮ್ ಅಂಡ್ ಸ್ಟ್ರಕ್ಚರಿಂಗ್ ಯುವರ್ ಆನ್ಸರ್ ಇನ್ ಸಿಂಪಲ್ ವರ್ಡ್ಸ್, ಸೊ ದಟ್ ದ ಪರ್ಸನ್ ಹೂ ಎವಾಲ್ಯುಯೇಟ್ಸ್ ಇಟ್ ಅಂಡರ್ಸ್ಟ್ಯಾಂಡ್ಸ್ ದ ಓಕೆ ಈ ಕ್ವಶನ್ಗೆ ಇಷ್ಟೇ ಬೇಕು, ಇಷ್ಟೇ ಬರ್ದಿದ್ದಾನೆ ಅನ್ನೋದನ್ನ ಕನ್ವೆ ಮಾಡ್ಬೇಕು. ಅದು ನೀವು ಬರಿತಾ ಅದ್ರ ಫೀಡ್ಬ್ಯಾಕ್ ತಗೊಂಡಾಗ ಅಷ್ಟೇ ಗೊತ್ತಾಗೋದು. ಸೊ ದಟ್ ಈಸ್ ವೆರಿ ಯುವರ್ ಆನ್ಸರ್ ರೈಟಿಂಗ್ ಮ್ಯಾಟರ್ಸ್. ಫೋರ್ತ್, ಲೈಕ್ ಐ ಟೋಲ್ಡ್, ಇಟ್ ಇಸ್ ಅನ್ ಹೆಕ್ಟಿಕ್ ಶೆಡ್ಯೂಲ್, ಮತ್ತೆ ಟೈಮ್ ಟೇಕಿಂಗ್ ಪ್ರೊಸೆಸ್, ಮ್ಯಾರಥಾನ್ ಜರ್ನಿ. ಸೊ ಇಫ್ ಅಟ್ ಆಲ್ ಯು ಆರ್ ನಾಟ್ ಇನ್ ಟು ದಟ್ 24/7 ಸ್ಟಡಿ ಗೈ, ಸಮ್ವೇ ಡೌನ್ ದ ಲೈನ್ ಸ್ವಲ್ಪ ಬೋರ್ಡಮ್ ಇಲ್ಲ ಫ್ರಸ್ಟ್ರೇಷನ್ ಅನ್ನೋದು ಕಿಕ್ ಸ್ಟಾರ್ಟ್ ಆಗುತ್ತೆ. ಮೇ ಬಿ ನಾಟ್ ಯುವರ್ ಫಸ್ಟ್ ಅಟೆಂಪ್ಟ್, ನಾಟ್ ಯುವರ್ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಅಲ್ಲಿ ಅಂತ ಕಿಕ್ ಆಗುತ್ತೆ. ಸೊ ಬೈ ದಟ್ ಟೈಮ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ಯುವರ್ ಪ್ರಿಪರೇಷನ್ ಮತ್ತೆ ಸೊಸೈಟಿದು ಅದು ಒಂದು ಸ್ವಲ್ಪ ಇರುತ್ತೆ, ಅದನ್ನ ಮತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ದಟ್ ಈಸ್ ವೆರಿ ಯುವರ್ ಹಾಬಿ ಕಮ್ಸ್ ಇನ್ ಟು ದ ಪಿಕ್ಚರ್. ಸೊ ಆ ಹಾಬಿನ ಡೆವಲಪ್ ಮಾಡ್ಕೊಳ್ಳಿ ಅಂಡ್ ಸ್ಟಿಕ್ ಟು ದಟ್ ಹಾಬಿ, ಸೊ ದಟ್ ನೀವು ಇನ್ನೊಂದು ಡಿವಿಯೇಷನ್ ನೋಡ್ಕೊಂಡು ನೆಸಿಟಿ ಇರೋದಿಲ್ಲ. ಸೊ ಅದು ಮೆಂಟಲ್ ಹೆಲ್ತ್ ಆಗುತ್ತೆ. ಅದಾದ್ಮೇಲೆ ಆನ್ಸರ್ ರೈಟಿಂಗ್, ಮಾರ್ಕ್ ಟೆಸ್ಟ್ ತಗೊಳ್ಳಿ. ಮಾರ್ಕ್ ಟೆಸ್ಟ್ ಇಲ್ಲ ಲೈಕ್ ಎನ್ ನಂಬರ್ ಆಫ್ ಮೆಟೀರಿಯಲ್ಸ್ ಆನ್ಲೈನ್ ನಾವು. ಸೊ ಟೇಕಿಂಗ್ ಮಾರ್ಕ್ ಟೆಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ, ಒಂದು ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಟೈಮ್ ಲಿಮಿಟ್. ಓಕೆ, 2 hour ಅಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು ಒಂದು. ಮತ್ತೆ 100 questions ಅಲ್ಲಿ 30 to 35 questions you will know. 10-15 questions is tough for everyone. Prelim exam ನಲ್ಲಿ. So 50 questions are okay. This other 50 questions is where your mock test help. Elimination process. Understanding the concept, elimination process, what the answer, the question paper setter is trying to get out from that question. So ಇದನ್ನ ಮಾರ್ಕ್ ಟೆಸ್ಟ್ ಅಲ್ಲಿ ನೀವು ಅನಲೈಸ್ ಮಾಡಿ ಬರೆದ್ರೆ ಅಷ್ಟೇ ಯೂಸ್ ಆಗೋದು. ಸೊ ಐ ಥಿಂಕ್ ಗೋ ಫಾರ್ ಮಾರ್ಕ್ ಟೆಸ್ಟ್. ಆಕ್ಚುಲಿ ಕರೆಕ್ಟ್. ನವೀನ್ ಹೇಳ್ದಂಗೆ ಇಲ್ಲಿ ನಾನು ಹೇಳಬೇಕು ಏನಂದ್ರೆ, ನವೀನ್ ನನ್ನ ಒಬ್ರು ಸ್ಟೂಡೆಂಟ್ ಇದ್ರು, ಐ ವಾಸ್ ಮೆಂಟರಿಂಗ್ ಹರ್, UP ಸ್ಟೂಡೆಂಟ್. ಅವ್ರು ಏನ್ ಮಾಡಿದ್ರು ಅಂದ್ರೆ, ಡೈಲಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಒಂದು ಟೈಮ್ ಟೇಬಲ್ ಏನೋ ಮಾಡಿದ್ರು. ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡ್ತೀನಿ, ಜಸ್ಟ್ ಒಂದು ಗೂಗಲ್ ಫಾರ್ಮ್ ಇದೆ, ಗೂಗಲ್ ಎಕ್ಸೆಲ್ ಶೀಟ್ ಇದೆ, ಚೆಕ್ ಮಾಡ್ಕೊಳ್ಳಿ. ಅವ್ರು ಹೆಂಗಿತ್ತು ಅಂದ್ರೆ, ಡೈಲಿ ಕ್ಲಾಸ್ ಅಟೆಂಡ್ ಮಾಡೋರು, ನೀವು ಹೇಳಿದ್ರಿ ಇಫೆಕ್ಟಿವ್ ಸ್ಟಡಿ ಅಂತ, ಆ ಇಫೆಕ್ಟಿವ್ ಸ್ಟಡಿ ಅವರ್ಸ್ ಮೆನ್ಷನ್ ಮಾಡೋರು, ಡೈಲಿ ಆಯ್ತಾ ಟಿಕ್ ಮಾರ್ಕ್ ಮಾಡೋದು, ಮಾಡಿಲ್ವಾ ರಾಂಗ್ ಮಾರ್ಕ್ ಮಾಡೋದು. ಈ ತರ ಒಂದು 10 ದಿನ 20 ದಿನ ಮಾಡಿದ್ರೆ ಮನ್ಸು ಹೇಳುತ್ತೆ, ನೋಡು ದೀಪಕ್ ಮಾಡಿಲ್ಲ, ಚೆನ್ನಾಗಿ ವರ್ಕ್ ಮಾಡು ಅಂತ. ದಟ್ ಈಸ್ ಹೌ ಕನ್ಸಿಸ್ಟೆನ್ಸಿ ವಿಲ್ ಕಮ್ ಇನ್ ಟು ಪಿಕ್ಚರ್ ಆಕ್ಚುಲಿ ದಿಸ್ ಎಕ್ಸಾಮಿನೇಷನ್. ಐ ಥಿಂಕ್ ಯು ಕ್ಯಾನ್ ಟ್ರೈ ದಟ್ ಆಲ್ಸೋ. ಅಂಡ್ ಇನ್ನೊಂದು ಇಲ್ಲಿ ಹೇಳಬೇಕು, ನವೀನ್ ಹೇಳಿದ್ರು ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್ ಅಂತ. ನಾವು ಅದೇ ಒಂದು ರೂಮ್ ಮೇಟ್, ಅವಾಗ ಇವ್ರದ್ದು ನೋಡ್ತಾ ಇದ್ದೆ, ಮೋಸ್ಟ್ ಆಫ್ ದ ಟೆಸ್ಟ್ ಅವ್ರದ್ದು ಎಫರ್ಟ್ ನಂದು ಕಂಪೇರ್ ಮಾಡಿದ್ರೆ ಅಕ್ಯುರೇಸಿ ವೈಸ್ ಹಿ ವಾಸ್ ಹ್ಯಾವಿಂಗ್ ವೆರಿ ಗುಡ್ ಅಕ್ಯುರೇಸಿ. ಸೊ ಟೈಮ್ ಸಿಕ್ಕರೆ ನಿಮ್ಮ ಫ್ರೀ ಟೈಮ್ ಮಾಡ್ಕೊಂಡು ನಮ್ಮ ಹುಡುಗರಿಗೂ ಹೆಲ್ಪ್ ಮಾಡಿ, ನಿಮ್ಮ ಫ್ರೀ ಟೈಮ್ ನಲ್ಲಿ ಅದು ಇಫ್ ಪಾಸಿಬಲ್ ಕಟ್ ಮಾಡಿ. ಲಾಸ್ಟ್ ಒಂದು 15 seconds ಕಟ್ ಮಾಡಿ. ಇವೆಲ್ಲ ಬೇಡ. ಓಕೆ, ಹೆಲ್ಪ್ ಮಾಡಿ, ಬೇಡ. ಐ ಹ್ಯಾವ್ ನಾಟ್ ಕ್ಲಿಯರ್ 6 ಫಿಲಿಮ್ಸ್, ಇಟ್ ಡಸಂಟ್ ಮೇಕ್ ಆನ್ಸರ್. ಓಕೆ, ಲಾಸ್ಟ್ ಕಟ್ ಮಾಡಿ. ನೋಡಿದ್ರೆ ನಾನು ಬೈಬಿಡ್ತಾರೆ. ಓಕೆ, ನವೀನ್ ನೀವೊಂದ್ ಸ್ವಲ್ಪ ಸಜೆಸ್ಟ್ ಮಾಡಿ ಅಂತ ಹೇಳಿದ್ನಲ್ಲ, ಅಲ್ಲಿವರೆಗೂ ಕಟ್ ಮಾಡಿ. ಮಿಕ್ಕಿದ್ದು ಟೈಮ್ ಟೇಬಲ್ ಏನ್ ಹೇಳಿದೆ ಅದನ್ನ ಇರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನವೀನ್, ಒಂದು ಕ್ವಶನ್ ಇಲ್ಲಿ ಏನಂದ್ರೆ, ಒಂದು ಕಾಮನ್ ಕ್ವಶನ್ ಈ ಆಸ್ಪಿರೆಂಟ್ ಆಗಿರ್ಬೋದು ಅಥವಾ ಅವ್ರ ಮನೆಯವ್ರಿಗಾಗಿರ್ಬೋದು ಉದ್ಭವ ಆಗುವಂಥದ್ದು ಏನಂದ್ರೆ, ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಲ್ಲಿ ನೀವು ಹೇಳಿದ್ರಿ 1ನೇ ಅಟೆಂಪ್ಟ್ ಕೊಡ್ತಾರೆ, 2ನೇ ಅಟೆಂಪ್ಟ್ ಕೊಡ್ತಾರೆ, 3ನೇ ಅಟೆಂಪ್ಟ್ ಸೀರಿಯಸ್ ಇರ್ತಾರೆ, ಆದ್ರೆ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ. ಸೊ ಹೌ ಡು ಯು ಫೀಲ್ ದ ಪ್ಲಾನ್ ಬಿ ಶುಡ್ ಬಿ? ಯಾಕಂದ್ರೆ ಆಸ್ಪಿರೆಂಟ್ ಲೈಫ್ ಅಲ್ಲಿ, ಪ್ಲೀಸ್ ಡೋಂಟ್ ಟೆಲ್ ಇನ್ ದ ಕಂಟೆಕ್ಸ್ಟ್ ಆಫ್ KS ಆಫೀಸರ್, ಆಸ್ ಅ ನಾರ್ಮಲ್ ಆಸ್ಪಿರೆಂಟ್ ಯಾವ ತರ ಪ್ಲಾನ್ ಇರಬೇಕು? ಲೈಕ್ ಸೀರಿಯಸ್ ಆಗಿ ನಾನು ಮಾತಾಡ್ಬೇಕಂದ್ರೆ, ಇಸ್ ದೇರ್ ಎನಿ ನೀಡ್ ಫಾರ್ ಪ್ಲಾನ್ ಬಿ? ಇಫ್ ಯಸ್, ವೆನ್ ಇಟ್ ಹ್ಯಾಸ್ ಟು ಬಿ ಪ್ಲಾನ್? ದಿಸ್ ಐ ಕೆನಾಟ್ ಟೆಲ್, ಬಟ್ ನಾನು ಒಂದಿಷ್ಟು ಹೇಳಬಲ್ಲೆ. ಬಿ ಕ್ಲಿಯರ್, ಎಷ್ಟು ಸೀರಿಯಸ್ ಅಂದ್ರೆ ನಮ್ಮ ಟೈಮಲ್ಲಿ ಇಫ್ ಐ ಲುಕ್ ಬ್ಯಾಕ್ ಐ ಗಿವ್ ಟು ಮೆನಿ ಅಟೆಂಪ್ಟ್ಸ್, ಬಟ್ ನೌ ಐ ಥಿಂಕ್ ಯು ಡೋಂಟ್ ನೀಡ್ ಸೋ ಮೆನಿ ಅಟೆಂಪ್ಟ್ಸ್, ಬಿಕಾಸ್ ವೇರ್ ಯುವರ್ ವಾಟ್ ಈಸ್ ದ ರೀಸನ್? ಕಂಟೆಂಟ್ ಇದೆ, ಮೆಟೀರಿಯಲ್ ಇದೆ, ಯು ಹ್ಯಾವ್ ಆಲ್ ದ ಸೋರ್ಸಸ್ ಅವೈಲಬಲ್ ವಿತ್ ಯು, ಯು ಹ್ಯಾವ್ ಟೈಮ್ ವಿತ್ ಯು. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಕೆಪಬಿಲಿಟಿ ಆರ್ ವಾಟ್ ಈಸ್ ಆಸ್ಪಿರೇಷನ್ ಏನಿದೆ ಅನ್ನೋದು ಐ ಥಿಂಕ್ ಯು ಫೇರ್ಲಿ ಅಂಡರ್ಸ್ಟ್ಯಾಂಡ್ ಅರ್ಲಿ. ಸೊ ಅದ್ರ ಬೇಸಿಸ್ ಮೇಲೆ ಟ್ರೈ ಟು ಕ್ಲಿಯರ್ ದ ಎಕ್ಸಾಮ್ಸ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಇಸ್ ಮೈ ಸಜೆಷನ್. ಓಕೆ, ಇನ್ನೊಂದು ನಮ್ಮ ಆಡಿಯನ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ವಿ ಹ್ಯಾವ್ ಅ ಟಾಪರ್ IAS ಆ್ಯಪ್. ನೀವು ಫ್ರೀಯಾಗಿ ರಿಜಿಸ್ಟರ್ ಮಾಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ ಸಾಲ್ವ್ ಮಾಡ್ಕೋಬಹುದು. ಅಲ್ಲಿ ವಿ ಗಿವ್ ಡಿಟೇಲ್ಡ್ ಅನಾಲಿಸಿಸ್ ಆಫ್ ದ ಟೆಸ್ಟ್ ದಟ್ ಯು ರೀಡ್. ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿಲ್ಲ. ಯು ಕ್ಯಾನ್ ಅಪ್ಲೈ ದ ಕೂಪನ್ ಕೋಡ್ ಪ್ರೊವೈಡೆಡ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ, ಟಾಪರ್ DBK, ಯು ವಿಲ್ ಗೆಟ್ ದ ಡೀಟೇಲ್ಸ್. ಸೊ ಈಗ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ. ಐ ಆಮ್ ಫೈರಿಂಗ್ ಸಮ್ ಕ್ವಶನ್ಸ್ ಫಾರ್ ಯು ನವೀನ್. ಇಟ್ ಇಸ್ ಲೈಕ್ ಅ ರ್ಯಾಪಿಡ್ ಫೈರ್. ನಾನು ಆಕ್ಚುಲಿ ಅನ್ಕೊಂಡಿದ್ದೆ ಕೇಳೋಣ ಅಂತ, ಒಂದು ಸಸ್ಪೆನ್ಸಿವ್ ಕ್ವಶನ್ಸ್ ಇದು. ಇಫ್ ಯು ಆರ್ ರೆಡಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದಟ್. ಪ್ರಿನ್ಸಿಪಲ್ ಓಕೆ, ಸೊ ಸಮ್ಟೈಮ್ಸ್ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗಿದ್ದು
ಆಗಿರ್ತದೆ ನಿಮ್ಮ ಪ್ರಿಪರೇಷನ್ ಅಲ್ಲಿ, ಯಾರು ಮೇನ್ ಕಾರಣೀಕರ್ತರು ಅಥವಾ ಎನಿ ಬುಕ್ಸ್, ಎನಿ ನಾವೆಲ್ಸ್ ಆರ್ ಎನಿ ಥಿಂಗ್ಸ್ ವಿಚ್ ಹ್ಯಾವ್ ಕಮ್ ಅಕ್ರಾಸ್ ವಿಚ್ ಹ್ಯಾವ್ ಚೇಂಜ್ಡ್ ಯುವರ್ ಲೈಫ್? ಚೇಂಜ್ ಮೈ ಲೈಫ್ ಇಲ್ಲ. ಐ ಥಿಂಕ್ ಇನ್ ಟರ್ಮ್ಸ್ ಆಫ್ ಮೈ ಪ್ರಿಪರೇಷನ್ ಮೈ ಪರ್ಸ್ಪೆಕ್ಟಿವ್ ಚೇಂಜ್ ಇನ್ 2016. ನಾನು ಹೇಳಿದ್ನಲ್ಲ, ಲೈಕ್ ನಾನು ಡೆಲ್ಲಿಯಲ್ಲಿದ್ದೆ. ಸೊ ಡೆಲ್ಲಿಯಲ್ಲಿ ಇರಬೇಕಾದ್ರೆ ಐ ಕೇಮ್ ಅಕ್ರಾಸ್ ವೆರಿ ಗುಡ್ ಗ್ರೂಪ್ ಆಫ್ ಫ್ರೆಂಡ್ಸ್. ಸೊ ದೇ ಆಕ್ಚುಲಿ ಚೇಂಜ್ ಮೈ ಪರ್ಸ್ಪೆಕ್ಷನ್ ಆಫ್ ಹೌ ಟು ಗಿವ್ ಯುವರ್ ಅಟೆಂಪ್ಟ್ ಅಂಡ್ ಹೌ ಟು ಪ್ರಿಪೇರ್. ಆ ಕನ್ಸಿಸ್ಟೆನ್ಸಿ ಮತ್ತೆ ಡಿಸ್ಕಷನ್ ಅನ್ನೋದು ಹೆಂಗ್ ಯೂಸ್ಫುಲ್ ಆಗುತ್ತೆ ಅನ್ನೋದು ದೇರ್ ಐ ಅಂಡರ್ಸ್ಟುಡ್. ದಟ್ ವಾಸ್ ಹೌ ಲೈಕ್ ಮೈ ಪರ್ಸೆಪ್ಷನ್ ಚೇಂಜ್ ಅಂಡ್ ಐ ವಾಸ್ ಲಕ್ಕಿ ಎನಫ್ ಐ ಕುಡ್ ಗೋ ಟಿಲ್ ಇಂಟರ್ವ್ಯೂ ದಟ್ ಅಟೆಂಪ್ಟ್. ಸೊ ಐ ಥಿಂಕ್ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಗುಡ್ ಗ್ರೂಪ್ ಆಫ್ ಫ್ರೆಂಡ್ಸ್ ಅಂಡ್ ಕನ್ಸಿಸ್ಟೆನ್ಸಿ ಇನ್ ಹೌ ದೇ ಪ್ರಿಪೇರ್ಡ್, ನಾನು ವೆನ್ ಐ ಅಂಡರ್ಸ್ಟುಡ್ ದಟ್ ಚೇಂಜ್ ಮೈ ಪರ್ಸ್ಪೆಕ್ಟಿವ್ ಇನ್ ಪ್ರಿಪರೇಷನ್. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ 10 seconds ಬಿಟ್ಟು ಸ್ಟಾರ್ಟ್ ಮಾಡಿ ಆಯ್ತಾ? ನಾನು ಹೇಳ್ತೀನಿ ಸ್ಟಾರ್ಟ್ ಅಂತ, ಅವಾಗ ಸ್ಟಾರ್ಟ್ ಮಾಡಿ. ನವೀನ್, ರ್ಯಾಪಿಡ್ ಫೈರ್, ಒನ್ ವರ್ಡ್ ಆನ್ಸರ್. I mean, let us not go in. I mean, maximum one sentence. ಅಷ್ಟಲ್ಲಿ ಎಂಡ್ ಆಗಲ್ಲ. ಸಮಥಿಂಗ್ ಚೇಂಜ್. ಓಕೆ, ಎರಡನೇ ಕ್ವಶನ್ಗೆ ಹೋಗೋಣ. ಮತ್ತೆ ಸ್ಟಾರ್ಟ್ ಮಾಡಿ. ಹೌದಾ? ರ್ಯಾಪಿಡ್ ಫೈರ್ ಕ್ವಶನ್ಸ್ ಅಂತ ಹೇಳಿದ್ನಲ್ಲ, ಅದಾದ್ಮೇಲೆ ಇವರು ಆಸ್ ಅ ಫ್ರೆಂಡ್ಶಿಪ್ ಅಲ್ಲಿ ಕೇಳಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಕಟ್ ಮಾಡಿ, ಅಲ್ಲಿವರೆಗೂ ಇರಲಿ, ಅದಾದ್ಮೇಲೆ ಕಟ್ ಮಾಡಿ ಆಯ್ತಾ? ಓಕೆ ಓಕೆ ನವೀನ್, ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ನಂಬರ್ 1 is there any some scenario or some situation or any some books which have changed your mindset in this journey of UPSC? I feel a good group of friends I got in 2016. Nice. Naveen, even morning reading or evening reading? Sorry, late night reading, which you prefer? My schedule, I think I go for morning reading. Okay. Tea or coffee when you are preparing? Tea, obviously. Always. Next, one advice that you will give for yourself if you were 22-year-old. 22-year-old. Work for 2 years and then come to UPSC. Okay. Work for 2 years, then come to UPSC. Okay. My next question is UPSC or KPSC? Individual preference. I think aim ahead, go for UPSC. At the same time, try to balance with KPSC. Okay. Personal life or professional life, which is better? Yeah, always like personal life should be better. Should be ಅಲ್ಲ, ನಿಮ್ಗೆ ಯಾವ್ದಿಲ್ಲ? No, personal life. Personal, good. Naveen, which kind of attire you prefer? Like formal wear or casual wear? I go for semi-casuals. Why? Because I always see you in a formals. I very rarely see you in the casuals. I go for semi-casuals. Semi-casuals. Okay. Bangalore or Kolar, which is the best place to live? To live? Yes. Bangalore. Bangalore or Kolar, which is your favorite place? Bangalore. Okay. ಯಾಕೆ ಹೇಳಿದೆ ಅಂದ್ರೆ ನಮ್ಮ ನವೀನು is from I'm from Srinivasapura. If you say Bangalore and Srinivasapura, I go for Srinivasapura. Okay, fine. Which is better, the childhood or the present life, according to you? Nothing like that. Go with the flow. Okay. Every stage has its own. Very good answer. Because most of the people say childhood anta. Very good. Go with the flow. Naveen, where do you want to see yourself down the line after 10 years? I think I'll be in the same department, and when I look back, I should feel like I've done something very good work. That's my belief. Okay. So, any inspirational story with respect to the human you have come across? Inspirational story. Very good question. I feel inspiration. Nah, I really ಗೊತ್ತಾಗ್ತಿಲ್ಲ. Okay, inspiration in terms of like depends. ಸಿನಾರಿಯೋನ ಅಂದ್ರೆ ಅಷ್ಟೊಂದು ಇನ್ಸ್ಪಿರೇಷನ್ಸ್ ಇದೆ ಲೈಫ್ ಅಲ್ಲಿ ಅಲ್ವಾ? ಎವ್ರಿ ಪರ್ಸನ್ ಇಂದ ಏನೋ ಒಂದು ಸಣ್ಣದ್ ಕಲಿತಾರೆ, ಅದು ಇಂಪಾರ್ಟೆಂಟ್. ಇನ್ ದಟ್ ವೇ ಐ ಥಿಂಕ್ ಐ ಹ್ಯಾವ್ ಗ್ರೋನ್. ಇಂಡಿವಿಜುವಲ್ ಪ್ರಿಫರೆನ್ಸ್ ಅಲ್ಲಿ ಇಂಡಿವಿಜುವಲ್ ಅಲ್ಲಿ ತಗೊಂಡು ಐ ಥಿಂಕ್ ಐ ಆಮ್ ನಾಟ್ ಇನ್ ಟು ದಟ್ ಮಚ್. ಓಕೆ, ಒನ್ ಲಾಸ್ಟ್ ಕ್ವಶನ್. ರೂರಲ್ ಲೈಫ್ ಆರ್ ಅರ್ಬನ್ ಲೈಫ್? ಎನಿ ಡೇ ರೂರಲ್ ಲೈಫ್. ಯಾಕೆ ಹೇಳಿದೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಯು ಸೆಡ್ ಬೆಂಗಳೂರು ಆಸ್ ಅ ಪ್ರಿಫರೆನ್ಸ್, ಅದಕ್ಕೆ ಕೇಳಿದೆ ಅಷ್ಟೇ. ಅಲ್ಲ, ಬೆಂಗಳೂರು ಶ್ರೀನಿವಾಸಪುರ ಓದ್ಲಿ ಅಂದಿದ್ರೆ ಐ ವುಡ್ ಪ್ರಿಫರ್ ಮೈ ವಿಲೇಜ್. ನೋ, ದಟ್ಸ್ ವೈ ಐ ಡಿಡ್ ನಾಟ್ ಆಸ್ಕ್ ದಟ್ ಕ್ವೆಶ್ಚನ್ ಫಾರ್ ಯು. ಯು ಟೋಲ್ಡ್ ಮಿ ಕೋಲಾರ್. ಓಕೆ ನವೀನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಇನ್ ದ ಟಾಪರ್ ಐಎಎಸ್ ಟಾಕ್ಸ್. ನೋಡಿ ಫ್ರೆಂಡ್ಸ್, ನವೀನ್ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಹಿ ಇಸ್ ವೆರಿ ಹಂಬಲ್ ಪರ್ಸನ್. ಓಕೆ, ಅವ್ರ ಜೊತೆಗೆ ಇದ್ದಾಗ ನಮಗೂ ಗೊತ್ತಾಗಿದ್ದು. ಅಂಡ್ ಒಂದೇನಂದ್ರೆ ಈ ಸಕ್ಸಸ್ ಅನ್ನೋದು ಇಟ್ಸ್ ಅ ವೆರಿ ಲಾಂಗ್ ಜರ್ನಿ. ಸಮ್ ಟೈಮ್